ನಮಸ್ಕಾರ. ಜಿ ಕನ್ನಡ ನ್ಯೂಸ್ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ DNAಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಮತ್ತು ವಿಶ್ಲೇಷಣೆ ಕೂಡ ಮಾಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಅನೇಕ ದಿನಗಳಿಂದ ನಾವು ಚರ್ಚೆ ಮಾಡ್ತಾ ಇರುವಂತಹ ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಜೂನ್ 19ನೇ ತಾರೀಕಿಗೆ ಜಿನೆವಾದಲ್ಲಿ ಮಾತುಕತೆ, ತಾಂತ್ರಿಕ ಮಾತುಕತೆಗಳು ಶುರುವಾಯಿತು. ಮಾತುಕತೆಗಳ ಭಾಗವಾಗಿ ಇರಾನ್ ಅವತ್ತೇ ಕೆಲವೊಂದಿಷ್ಟು ಅಸಮಾಧಾನವನ್ನು ಫೋಟೋ ಸೆಷನ್ಗೆ ಹಾಜರಾಗದೇ ಇರುವ ಮುಖಾಂತರ ಹೊರಹಾಕುವ ಪ್ರಯತ್ನವನ್ನು ಮಾಡಿತ್ತು. ಆವಾಗ ಜಗತ್ತಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶ ಸಿಕ್ಕಿತ್ತು, ಇದು ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತ. ಆ ಅಸಮಾಧಾನದ ನಡುವೆಯೂ ಕೂಡ ಇರಾನ್ ಮತ್ತು ಅಮೆರಿಕದ ನಡುವೆ ಒಂದು ಕದನ ವಿರಾಮದ ಮಾತುಕತೆಯಾಗಿ ಮುಂದಿನ 60 ದಿನಗಳ ಕಾಲ ಒಂದು ಅಬ್ಸರ್ವೇಷನ್ ಪೀರಿಯಡ್ ಅನ್ನು ನಾವು ಮಾಡ್ಕೊಳ್ತೀವಿ. ಆ ಅಬ್ಸರ್ವೇಷನ್ ಪೀರಿಯಡ್ ನಲ್ಲಿ ಏನೇನು ಬೆಳವಣಿಗೆಗಳಾಗುತ್ತೆ ಅನ್ನೋದ್ರ ಮೇಲೆ ಒಂದು ಅಂತಿಮ ಒಪ್ಪಂದವನ್ನು ಮಾಡ್ಕೊಳ್ಳೋಣ ಅಂತ ಮೊದಲ ಹಂತದಲ್ಲಿ MOU ಅನ್ನೋದು ಮಾಡಿಕೊಂಡ್ರು. ಆ ಮಾತುಕತೆ ಆಯಿತು, ಎಲ್ಲವೂ ಕೂಡ ಆಯಿತು. ಇದೀಗ ಈ ದಾಳಿ ಮತ್ತು ಪ್ರತಿದಾಳಿಗಳು ಮಾತ್ರ ಉಭಯ ದೇಶಗಳ ನಡುವೆ ನಿಲ್ತಾ ಇಲ್ಲ. ಯಾಕೆ? ಉಭಯ ದೇಶಗಳಿಗೂ ಕೂಡ ಒಂದು ಅಸ್ತಿತ್ವದ ಪ್ರಶ್ನೆ ಇವತ್ತು ಎದುರಾಗಿದೆ. ಅಮೆರಿಕಕ್ಕೊಂದು ಅಸ್ತಿತ್ವದ ಪ್ರಶ್ನೆ, ಇರಾನ್ಗೂ ಕೂಡ ಒಂದು ಅಸ್ತಿತ್ವದ ಪ್ರಶ್ನೆ ಇದೆ. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಒಂದು ವೇಳೆ ಇರಾನ್ ಹೀಗೆ ಬಾಲ ಬಿಚ್ಚುತ್ತಾ ಹೋಗೋದಾದರೆ ನಾವು ಇರಾನ್ನ ಅಸ್ತಿತ್ವದ ಧಕ್ಕೆ ಮೇಲೆ ಇರಾನ್ನ ಅಸ್ತಿತ್ವಕ್ಕೆ ನಾವು ಧಕ್ಕೆ ತರ್ತೀವಿ ಅಂತ ಟ್ರಂಪ್ ಹೇಳ್ತಾ ಇರೋದು. ಆದರೆ ಇದಕ್ಕೆ ಬಗ್ಗದ ಇರಾನ್ ಕೂಡ ನಾವು ಅಮೆರಿಕದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಅವ್ರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ಅಮೆರಿಕ ಮತ್ತು ಇರಾನ್ನ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆ. ಇದಕ್ಕೆ ಬೆಳವಣಿಗೆಗೆ ಒಮಾನ್ ಕೂಡ ಕಾರಣವಾಗಿದೆ. ಅಮೆರಿಕದ ಜೊತೆಗೆ ಕೈ ಜೋಡಿಸಿ ಹಾರ್ಮುಜ್ಗೆ ಪರ್ಯಾಯವಾಗಿ ಮತ್ತೊಂದು ಜಲಮಾರ್ಗವನ್ನ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರೋದು ಇರಾನ್ನ ಒಂದು ರೀತಿಯಲ್ಲಿ ಕೆಂಡದಂತೆ ಕುದಿಯುವ ರೀತಿಯಾಗಿ ಮಾಡಿಬಿಟ್ಟಿದೆ. ಹಾಗಾದ್ರೆ ಏನು ಬೆಳವಣಿಗೆ ಆಯಿತು? ಯಾಕೆ ದಾಳಿ ಪ್ರತಿದಾಳಿ ನಡೀತಾ ಇದೆ? ಇದೇ ಮೊದಲ ಸುದ್ದಿ. ಇರಾನ್ ಅಮೆರಿಕ ನಡುವೆ ಅಸ್ತಿತ್ವದ ಪ್ರಶ್ನೆ. ಜಗತ್ತಿನ ಬಹುತೇಕ ದೇಶಗಳು ಒಂದು ಮಾತನ್ನ ಅಂದುಕೊಂಡಿದ್ರು, ಈ ಕದನ ವಿರಾಮ ಬರುತ್ತೆ, ಜಾಗತಿಕವಾಗಿ ಶಾಂತಿ ನೆಲೆಸುತ್ತೆ ಅಂತ. ಆದರೆ ಹೀಗೆ ಅಂದುಕೊಂಡಿದ್ದ ಕನಸು ಇದೀಗ ಕಮರಿ ಹೋಗುವಂತ ಹೊತ್ತು ಬರ್ತಾ ಇದೆ. ಯಾಕೆ ಕಮರಿ ಹೋಗುವ ಹೊತ್ತು? ನಾನು ಅವಾಗಲೇ ಉಲ್ಲೇಖ ಮಾಡಿದ ಹಾಗೆ ಮಾತುಕತೆಗಳ ನಡುತ್ತು, ಮಾತುಕತೆಗಳು ಫಲಪ್ರದ ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಇಲ್ಲ. ಡೊನಾಲ್ಡ್ ಟ್ರಂಪ್ ಇರಾನ್ನ ಅಸ್ತಿತ್ವವನ್ನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಸ್ತಿತ್ವದ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ಗಮನಿಸಬೇಕಾದ ಸಂಗತಿ, ಯಾವ ಇರಾನ್ ಮತ್ತು ಇಸ್ರೇಲ್ ಉಭಯ ದೇಶಗಳ ಅಸ್ತಿತ್ವದ ಬಗ್ಗೆ ಮಾತನಾಡ್ತಾ ಇದ್ರಲ್ಲ, ಇಸ್ರೇಲ್ ಒಂದು ಕ್ಯಾನ್ಸರ್ ಗಡ್ಡೆ, ಯಾವುದೇ ಕಾರಣಕ್ಕೂ ಮಧ್ಯಪ್ರಾಚ್ಯದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲದಂತಹ ದೇಶ ಅಂತ ಇರಾನ್ ಎಲ್ಲ ಮಾತನಾಡ್ತಾ ಇತ್ತು. ಇದರ ತದ್ವಿರುದ್ಧವಾಗಿ ಇಸ್ರೇಲ್ ಕೂಡ ಹೇಳ್ತಾ ಇತ್ತು, ನಾವು ಇರಾನ್ ಅನ್ನ ಧ್ವಂಸಗೊಳಿಸ್ತೀವಿ ಅಂತ. ಉಭಯ ದೇಶಗಳ ನಡುವೆ ನಡೀತಾ ಇತ್ತು. ಇದೀಗ ಥರ್ಡ್ ಪರ್ಸನ್ ಎಂಟ್ರಿ ಆಗಿದೆ. ಯಾರು ಥರ್ಡ್ ಪರ್ಸನ್? ಡೊನಾಲ್ಡ್ ಟ್ರಂಪ್ ಅವರ ಎಂಟ್ರಿ ಆಗಿರೋದು. ಮೊದಲ ದಿನವೇ ಅವರು ಹೇಳಿದ್ರು, ಈ ಮಾತುಗಳನ್ನು ಅವರು ಕೇಳದೆ ಹೋದರೆ ನಾನು ಮಾತ್ರ ದಾಳಿ ಮಾಡೋದಕ್ಕೆ ಹಿಂದೇಟ ಹಾಕೋದಿಲ್ಲ, ನಾನು ದಾಳಿ ಮಾಡೇ ಮಾಡ್ತೀನಿ ಅಂತ. ಇದೀಗ ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಅಸ್ತಿತ್ವಕ್ಕೆ ಧಕ್ಕೆ ಕೊಟ್ಟು ಇರಾನ್ ವಿರುದ್ಧ ಪ್ರತೀಕಾರಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆಗಳಾಗ್ತಾ ಬರ್ತಾ ಇದ್ರೆ ಇರಾನ್ ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದಕ್ಕೆ ಕಾರಣ ಇರಾನ್ ಹಾರ್ಮುಜ್ ಜಲಸಂಧಿ ಸೇರಿದಂತೆ ಅಲ್ಲಿಯ ಸುತ್ತಲೂ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇರೋದು. ಏನ್ ಬೆಳವಣಿಗೆ ಆಯಿತು? ಟ್ರಂಪ್ ಏನು ಹೇಳಿದ್ರು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇರಾನ್ ಅಸ್ತಿತ್ವವೇ ಇಲ್ಲದಂತೆ ಮಾಡ್ತೀವಿ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದು. ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಈ ಪುನರಪಿ ಹೇಳಿಕೆಗಳನ್ನ ಡೊನಾಲ್ಡ್ ಟ್ರಂಪ್ ಕೊಡ್ತಾನೆ ಬಂದಿದ್ದಾರೆ. ಇದೀಗ ಒನ್ಸ್ ಅಗೇನ್ ಡೆಡ್ ಲೈನ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ನೋಡಿ, ಡೊನಾಲ್ಡ್ ಟ್ರಂಪ್ ಡೆಡ್ ಲೈನ್ ಅನ್ನು ಪದೇ ಪದೇ ಕೊಡ್ತಾ ಇರೋದು ಯಾಕೆ? ಅವರಿಗೂ ಕೂಡ ಒಂದು ಆತಂಕದ ವಾತಾವರಣ ಅಮೆರಿಕಾದಲ್ಲಿ ಸೃಷ್ಟಿಯಾಗಿರೋದು. ಈ ಕಾರಣಕ್ಕಾಗಿ ಡೆಡ್ ಲೈನ್ ಕೊಟ್ಟು ಅವರನ್ನ ಪುನರಪಿ ತಮ್ಮ ಮುಂದೆ ತೆಗೆದುಕೊಂಡು ಬರಬೇಕು ಅನ್ನುವಂತಹ ಆಲೋಚನೆ ಯಾರಿಗಿದೆ? ಡೊನಾಲ್ಡ್ ಟ್ರಂಪ್ ಅವರಿಗೆ ಇರುವ ಕಾರಣಕ್ಕಾಗಿ. ಡೊನಾಲ್ಡ್ ಟ್ರಂಪ್ ಅವರಿಗೆ ಅಂಥದ್ದೊಂದು ಆಲೋಚನೆ ಇರುವ ಕಾರಣಕ್ಕಾಗಿಯೂ ಕೂಡ ಒಂದು ಪೂರ್ಣ ಪ್ರಮಾಣದ ಯುದ್ಧವನ್ನು ಘೋಷಣೆ ಮಾಡದೆ ಕೇವಲ ಅವರ ಮೇಲೆ ದಿಗ್ಬಂಧನಗಳನ್ನು ಹಾಕೋದು, ಅವರ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನು ಮಾಡೋದು, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇದೀಗ ನಮ್ಮ ಶಕ್ತಿ ಪ್ರದರ್ಶನ ಆದರೆ ಇರಾನ್ ಅನ್ನುವಂಥ ಒಂದು ದೇಶವೇ ಇರಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನು ಕಾರಣ ಆಯ್ತು ಇದಕ್ಕೆ? ಏನು ಕಾರಣ ಅಂತ ಹೇಳಿದರೆ, ಇರಾನ್
ತನ್ನದೇ ಆದಂತಹ ನಿಯಮಗಳನ್ನು ಜಲಸಂಧಿಯಲ್ಲಿ ಹೇರೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ಅನ್ನೋದು ಯಾರ ವಾದ? ಅಮೆರಿಕಾದ ವಾದ ಇದೆ. ಹೆಂಗೆ ನೋಡಿ, ಇತ್ತೀಚಿನ ಯುದ್ಧ ಆಯಿತು, ಯುದ್ಧ ಆದ ನಂತರ ಹಾರ್ಮುಜ್ ಜಲಸಂಧಿಯ ಮೇಲೆ ನಾವು ನಿಯಂತ್ರಣ ಸಾಧಿಸಬೇಕು ಅಂತ ಇರಾನ್ನವರು ಹೋದ್ರು. ಅದರ ಭಾಗವಾಗಿ ಏನಾಯಿತು ಅಂತ ಹೇಳಿದ್ರೆ ಸುರಕ್ಷಿತ ಸಂಚಾರಕ್ಕೆ ಅವಕಾಶವನ್ನು ಕೊಡಬೇಕು ಅಂತ MOU ನಲ್ಲಿ ಎಲ್ಲ ಉಲ್ಲೇಖ ಆಯಿತು. ಇದಾದ ನಂತರವೂ ಕೂಡ ಒಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ, ಇರಾನ್ನ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ಅಮೆರಿಕಾದ ಮಿತ್ರ ದೇಶವೂ ಆಗಿರುವಂತಹ ಒಮಾನ್ ಏನು ಮಾಡ್ತು ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆಯ ಜೊತೆಗೆ ಸೇರಿಕೊಂಡು ತನ್ನದೇ ಕರಾವಳಿಯ ಬಳಿ ಒಂದು ತಾತ್ಕಾಲಿಕ ಜಲಮಾರ್ಗವನ್ನು ರೂಪಿಸ್ಬಿಡ್ತು. ಒಂದು ತಾತ್ಕಾಲಿಕ ಜಲಮಾರ್ಗ ಅದು. ಆ ತಾತ್ಕಾಲಿಕ ಜಲಮಾರ್ಗದಲ್ಲಿ ವಾಣಿಜ್ಯ ಹಡಗುಗಳಿಗೆ ಹೋಗೋದಕ್ಕೆ ಅವಕಾಶವನ್ನು ಯಾರು ಕೊಟ್ಟರು? ಒಮಾನ್ನವರು ಕೊಟ್ಟರು. ಈ ಒಮಾನ್ನವರು ಕೊಟ್ಟಿದ್ದಕ್ಕೆ ಅಮೆರಿಕಾದವರು ಏನು ಮಾಡಿದ್ರು, ಹೌದು ನಾವು ನಿಮ್ಮ ನಿಲುವನ್ನು ಒಪ್ಪಿಕೊಳ್ತೀವಿ, ಹಾರ್ಮುಜ್ಗೆ ಪರ್ಯಾಯವಾಗಿ ಒಮಾನ್ ಒಂದು ಜಲಮಾರ್ಗವನ್ನು ಕೊಡುತ್ತೆ, ಅಲ್ಲಿ ವಾಣಿಜ್ಯ ಹಡಗುಗಳು ಹೋಗುತ್ತೆ ಅಂತ ಹೇಳಿದ್ರೆ ನಾವು ಓಕೆ ಅಂತ ಹೇಳ್ತು ಅಮೆರಿಕ. ಇರಾನ್ಗೆ ಸಹಜವಾಗಿ ಸಿಟ್ಟು ಬರೋದಕ್ಕೆ ಶುರುವಾಯಿತು. ನಮ್ಮ ಹಾರ್ಮುಜ್ ಜಲಸಂಧಿಯ ಮುಖಾಂತರ ವಾಣಿಜ್ಯ ಹಡಗುಗಳು ಹೋಗ್ತಾ ಇತ್ತು, ಅದರಿಂದ ನಾವು ಆದಾಯವನ್ನು ಕಲೆಕ್ಟ್ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇದ್ವಿ. ಇದಕ್ಕೆ ಪರ್ಯಾಯವಾಗಿ ಒಮಾನ್ ತನ್ನ ಕರಾವಳಿ ತೀರದಲ್ಲಿ ಇಂಥದ್ದೊಂದು ಜಲಸಂಧಿಯನ್ನು ಮಾಡಿಕೊಂಡಿದೆ, ಇದು ನನಗೆ ಧಕ್ಕೆ ಬರುತ್ತೆ, ನಾನು ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಬಾರದು ಅನ್ನುವ ಕಾರಣಕ್ಕಾಗಿ ಇರಾನ್ನವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು 20 ಲಕ್ಷ ಕಚ್ಚಾ ತೈಲವನ್ನು ತೆಗೆದುಕೊಂಡು ಬರ್ತಾ ಇದ್ದಂತಹ ಪನಾಮ ಧ್ವಜವನ್ನು ಹೊತ್ತಿದ್ದಂತಹ MT ಕಿಕು ತೈಲ ಟ್ಯಾಂಕರ್ ಮೇಲೆ ಏಕಾಏಕಿಯಾಗಿ ದಾಳಿ ಮಾಡಿಬಿಟ್ರು. ಈ ಕಿಕು ತೈಲ ಟ್ಯಾಂಕರ್ ಮೇಲೆ ಯಾವಾಗ ದಾಳಿ ಆಯ್ತಲ್ಲ, ಟ್ರಂಪ್ ಅವರಿಗೆ ರೋಷಾಗ್ನಿ ಶುರುವಾಗ್ಬಿಡ್ತು. ಈ ಕಾರಣಕ್ಕಾಗಿ ಪುನರಪ್ಪಿ ಏನು ಹೇಳ್ತಾ ಇದ್ದಾರೆ ಅವರು, ಒಪ್ಪಂದದ ಭಾಗ ಹಾರ್ಮುಜ್ನಲ್ಲಿ ಮುಕ್ತ ಹಡಗುಗಳ ಚಲಾವಣೆ ಆಗಬೇಕು ಅಂತ ನೀವು ಅದನ್ನ ನಿಂದನೆ ಮಾಡ್ತಾ ಇದ್ದೀರಿ, ಅದನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅನ್ನುವ ಕಾರಣಕ್ಕಾಗಿ ಇದೀಗ ಅಸ್ತಿತ್ವದ ಭಾಗವಾಗಿ ಅವರೆಲ್ಲ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆ. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ನ 10 ನೆಲೆಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ನಾವು ಯುದ್ಧ ಶುರುವಾದ ನಂತರ ನಾವು ಅನೇಕ ಬಾರಿ ನೋಡಿದ್ದೀವಿ, ಹಾರ್ಮುಜ್ ಜಲಸಂಧಿಯ ಆಯಾ ಕಟ್ಟಿನ ಪ್ರದೇಶಗಳು, ಅದು ಕ್ವೇಶ್ನ್ ದ್ವೀಪ ಆಗಿರ್ಬೋದು, ಅಬ್ಬಾಸ್ ಬಂದರ ಆಗಿರ್ಬೋದು, ಬೇರೆ ಬೇರೆ ಬಂದರುಗಳು ಮತ್ತು ಆಯಾ ಕಟ್ಟಿನ ಜಾಗಗಳು ಯಾವ್ದಾವ್ದಿತ್ತು ಅವುಗಳನ್ನು ಟಾರ್ಗೆಟ್ ಮಾಡಿ 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 ಅಮೆರಿಕಾದವರು ದಾಳಿ ಮಾಡಿದ್ದನ್ನು ನೋಡಿದ್ದೀವಿ. ಇದೀಗ ಒನ್ಸ್ ಅಗೇನ್ ಅಂಥದ್ದೇ ದಾಳಿ ಮಾಡಿದ್ದಾರೆ. ಎರಡನೇ ದಿನವೂ ಕೂಡ ಇರಾನ್ನ ಮೇಲೆ ಅಮೆರಿಕ ದಾಳಿಯನ್ನು ಮುಂದುವರಿಸಿತು. ಏನೇನಾಯಿತು ಅಂತ ಡೀಟೇಲ್ಸು. ಹಾರ್ಮುಜ್ ಜಲಸಂಧಿಯ 10 ಆಯಾಕಟ್ಟಿನ ನೆಲೆಗಳನ್ನು ಇದೀಗ ಅವರು ಧ್ವಂಸ ಮಾಡಿದ್ದಾರೆ. ಅಂದರೆ ಈ ಹಿಂದೆ ಎಲ್ಲೆಲ್ಲಿ IRGC ತನ್ನ ಪಡೆಯನ್ನು ನಿಯೋಜನೆ ಮಾಡ್ತಾ ಇತ್ತು, ಎಲ್ಲೆಲ್ಲಿ ಹಡಗುಗಳು ಹೋಗೋದನ್ನ ಪ್ರತಿನಿತ್ಯವೂ ಕೂಡ IRGC ತಪಾಸಣೆ ಮಾಡ್ತಾ ಇತ್ತು, ಎಲ್ಲೆಲ್ಲಿ ಟೋಲ್ ಸಂಗ್ರಹ ಮಾಡೋದಕ್ಕೆ ಕ್ಮೇಶ್ ದ್ವೀಪ ಆಗಿರ್ಬೋದು, ಆ ದ್ವೀಪಗಳನ್ನು ಟಾರ್ಗೆಟ್ ಮಾಡಿ 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 ಅಮೆರಿಕ ದಾಳಿ ಮಾಡಿದ್ದು. ಅದಾದ ನಂತರ ಕ್ಷಿಪಣಿ ಉಡಾವಣಾ ಕೇಂದ್ರಗಳೇನಿತ್ತು ಆ ಉಡಾವಣಾ ಕೇಂದ್ರಗಳನ್ನು ಕೂಡ ಅಮೆರಿಕಾದವರು ದಾಳಿ ಮಾಡಿದ್ರು. ಇದೀಗ ಕ್ಷಿಪಣಿ ಗೋದಾಮುಗಳನ್ನು ಕೂಡ ಅಮೆರಿಕಾದವರು ಟಾರ್ಗೆಟ್ ಮಾಡಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವ್ಯಾವ್ದಾಯ್ತು ಹಾಗಾದ್ರೆ? ಅವರು ದಾಳಿ ಮಾಡಿದ್ದು ಸಿರಿಕ್, ಬಂದರ್ ಎ ಲೆಂಗಹೈ ಮತ್ತು ಕ್ವೇಶ್ ದ್ವೀಪವನ್ನೆಲ್ಲ ಟಾರ್ಗೆಟ್ ಮಾಡಿದ್ರು. ಕ್ಷಿಪಣಿ ಮತ್ತು ಡ್ರೋನ್ ಸಂಗ್ರಹಗಾರಗಳು ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡೋದಕ್ಕೆ ಇವರೆಲ್ಲ ಪ್ರಮುಖವಾಗಿ ಡ್ರೋನ್ಗಳಾಗಿರ್ಬೋದು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನೇನು ಸಂಗ್ರಹ ಮಾಡ್ತಾ ಇದ್ರು ಅವುಗಳನ್ನು ಟಾರ್ಗೆಟ್ ಮಾಡಿದ್ರು. ಎರಡನೇದ್ದು, ಅವರು ಜಲಸಂಧಿಯಲ್ಲಿ ಹಡಗುಗಳ ಚಲನವಲನವನ್ನು ಪತ್ತೆ ಹಚ್ಚೋದಕ್ಕೆ ಇರಾನ್ ಕೆಲವೊಂದಿಷ್ಟು ಕಣ್ಗಾವಲು ಮೂಲ ಸೌಕರ್ಯಗಳನ್ನು ಸ್ಥಾಪನೆ ಮಾಡಿತ್ತು. ಅದು ರಡಾರ್ ಆಗಿರ್ಬೋದು, ಕಣ್ಗಾವಲು ವ್ಯವಸ್ಥೆಗಳಾಗಿರ್ಬೋದು, ಅದನ್ನು ಅಮೆರಿಕಾದವರು ಟಾರ್ಗೆಟ್ ಮಾಡಿದ್ರು. ಮೂರನೇ ಹಂತದಲ್ಲಿ ವಾಯು ರಕ್ಷಣಾ ತಾಣಗಳನ್ನು ಅವರೆಲ್ಲ ಟಾರ್ಗೆಟ್ ಮಾಡಿದ್ರು. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿತ್ತು, ಯಾವ್ಯಾವ ದಾಳಿಗಳು ಬರುತ್ತೆ, ವಿಮಾನಗಳು ಬರುತ್ತೆ, ಅವುಗಳನ್ನು ತಡೆಯೋದಕ್ಕೆ ಇರಾನ್ ನಿರ್ಮಿಸಿಕೊಂಡಿದ್ದಂಥ ಏರ್ ಡಿಫೆನ್ಸ್ ಮೇಲೆ ಟಾರ್ಗೆಟ್ ಮಾಡಲಾಯಿತು. ಅದಾದ ನಂತರ ಮೈನ್ ಲೇಯರ್ ಸಾಮರ್ಥ್ಯದ ತಾಣಗಳು, ಅಂದರೆ ಸಮುದ್ರ ಮಾರ್ಗದಲ್ಲಿ ಮೈನ್ಗಳನ್ನು ಜೋಡಿಸುವಂತಹ ಇರಾನ್ನ ನೌಕಾ ಸಾಮರ್ಥ್ಯದ ನೆಲೆಗಳೇನಿತ್ತಲ್ಲ ಆ ನೆಲೆಗಳನ್ನು ಕೂಡ ಗುರಿಯಾಗಿಸುವುದಕ್ಕೆ ಅವರೆಲ್ಲ ಪ್ರಯತ್ನವನ್ನು ಪಟ್ಟರು. ಯಾಕೆ ಈ ಗುರಿಗಳು? ಒಂದು, ನಾನು ಅವಾಗಲೇ ಹೇಳಿದೆ, ಎವರ್ ಲವ್ಲಿ ಮತ್ತು MT ಕಿಕು ಎನ್ನುವಂಥ ಹಡಗುಗಳ ಮೇಲೆ ಇರಾನ್ನವರು ಇದೇ ಕಾರಣಕ್ಕಾಗಿ ದಾಳಿ ಮಾಡಿದರು. ಹೆಂಗೆ ದಾಳಿ ಮಾಡಿದ್ರು? ಕ್ಷಿಪಣಿಗಳ ಮುಖಾಂತರ ದಾಳಿ ಮಾಡಿದ್ರು. ಎಲ್ಲವೂ ಕೂಡ ಇರಾನ್ನ ಈ ಆಯಾಕಟ್ಟಿನ ಪ್ರದೇಶಗಳು, ಕರಾವಳಿ ಭಾಗದಿಂದಲೇ ದಾಳಿಗಳಾಗಿತ್ತು. ಯಾವ ಭಾಗದಿಂದ ಇರಾನ್ ಇವತ್ತು ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇದೆಯೋ ಅದೇ ಜಾಗಕ್ಕೆ ನಾವು ಪೆಟ್ಟು ಕೊಟ್ಟು ಬಿಟ್ರೆ ಮೂಲಕ್ಕೆ ಪೆಟ್ಟು ಬೀಳುತ್ತೆ ಅನ್ನುವಂತಹ ಆಲೋಚನೆಯ ಭಾಗವಾಗಿ ಅವರೆಲ್ಲವನ್ನು ಕೂಡ ದಾಳಿ ಮಾಡಿದ್ರು. ಒಂದು ಭಾಗ. ಎರಡನೇದ್ದು, ಸುಧಾರಿತ ತಂತ್ರಜ್ಞಾನವನ್ನು ನಾವು ನಾಶ ಮಾಡಬೇಕು.
ಅವರ ಬಳಿ ಇರುವಂತಹ ಡ್ರೋನ್ಗಳು, ಅವರ ಬಳಿ ಇರುವಂತಹ ಕ್ಷಿಪಣಿಗಳು, ರಡಾರ್ ವ್ಯವಸ್ಥೆ ಇವೆಲ್ಲವನ್ನೂ ಕೂಡ ನಾವು ದಾಳಿಯ ಮುಖಾಂತರ ತಡೆದು ಬಿಟ್ರೆ ಮುಂದೆ ಆಗಬಹುದಾದಂತಹ ದಾಳಿಯನ್ನು ತಡೆಯಬಹುದು ಎನ್ನುವಂಥ ಲೆಕ್ಕಾಚಾರ ಆಯಿತು. ಸಿರಿಕನ್ ಅವರು ಟಾರ್ಗೆಟ್ ಮಾಡಿದ್ರು. ಅಲ್ಲಿ ಇರಾನ್ನ ಪ್ರಮುಖ ಕ್ಷಿಪಣಿ ಉಡಾವಣಾ ಕೇಂದ್ರ, ಇದು ಡ್ರೋನ್ನ ನಿಯಂತ್ರಣ ಕೇಂದ್ರಗಳಿವೆ. ಅದಾದ ನಂತರ ಬಂದರ್ ಎ ಲೆಂಗಹೆ, ಇದು ಜಲಸಂಧಿಯ ತೀರದಲ್ಲೇ ಇರುವಂತಹ IRGC ನೌಕಾಪಡೆಯ ಒಂದು ಪ್ರಧಾನ ಕಚೇರಿ ಮತ್ತು ಕ್ಷಿಪಣಿ ಸಂಗ್ರಹ ಮಾಡುವಂತಹ ಕೊಠಡಿ ಇವು. ಅದಾದ ನಂತರ ಕ್ಮೇಶ್ ದ್ವೀಪನೂ ಕೂಡ ಇವರೆಲ್ಲ ಟಾರ್ಗೆಟ್ ಮಾಡಿದ್ರು. ಹಾರ್ಮುಜ್ ಜಲಸಂಧಿಯ ಮಧ್ಯದಲ್ಲಿರುವಂತಹ ಆಯಾಕಟ್ಟಿನ ಪ್ರದೇಶ ಇದು. ಇದೆಲ್ಲವನ್ನೂ ಕೂಡ ಟಾರ್ಗೆಟ್ ಮಾಡಿ ಇದೀಗ ಅವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಒಂದು ಭಾಗ. ಮತ್ತೊಂದು ಕಡೆ ಅಮೆರಿಕಾದ ನೆಲೆಗಳಿಗೆ ನರಕ ದರ್ಶನವನ್ನು ಮಾಡಿರೋದು ನಿಮಗೆಲ್ಲ ನೆನಪಿದೆ. ಇದೇ ಕೇಶುಮ್ ದ್ವೀಪ ಮತ್ತು ಅಬ್ಬಾಸ್ ಬಂದರ್ನ ಮೇಲೆ ಯಾವಾಗ ಅಮೆರಿಕ ದಾಳಿ ಮಾಡಿತ್ತು, ಯಾವಲ್ಲಿಯಿಂದ ದಾಳಿ ಮಾಡಿತ್ತು? ಕುವೈತ್ನ ವಾಯುನೆಲೆಯಿಂದ ದಾಳಿ ಮಾಡಿದ್ರು. ಇರಾನ್ನವರು ಏನು ವಾಪಸ್ ಮಾಡಿದ್ರು? ಅದೇ ಕುವೈತ್ ವಾಯುನೆಲೆಯನ್ನು ಟಾರ್ಗೆಟ್ ಮಾಡಿ ಇರಾನ್ನವರು ದಾಳಿ ಮಾಡಿದ್ರು. ಇದೀಗ ಒನ್ಸ್ ಅಗೇನ್ ಅದೇ ಬೆಳವಣಿಗೆ ಆಗಿದೆ. ಅಮೆರಿಕದ ನೆಲೆಗಳಿಗೆ ನರಕದ ದರ್ಶನ ಆಗಿದೆ. ಈ ಯುದ್ಧ ಶುರುವಾದ ನಂತರ ಅಮೆರಿಕದ ಕೆಲ ರಾಜತಾಂತ್ರಿಕರು, ಪ್ರೊಫೆಸರ್ ಹೇಳಿದ ಹಾಗೆ ಇರಾನಿಗೆ ಕೆಲವೊಂದಿಷ್ಟು ಅಸ್ತ್ರಗಳು ಸಿಗ್ತಾ ಹೋಯಿತು. ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದರೆ ಏನು ಮಾಡೋದು? ಒಂದು, ಪ್ರತಿ ದಾಳಿ ಮಾಡೋದು. ಎರಡನೇದ್ದು, ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡೋದು. ಮೂರನೇದ್ದು, ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡೋದು. ಇದು ಅವರಿಗೆ ಹೆಂಗಾಯಿತು ಅಂತ ಹೇಳಿದರೆ ಸಲೀಸಾಗೋದಕ್ಕೆ ಶುರುವಾಗ್ಬಿಡ್ತು. ನೀವು ದಾಳಿ ಮಾಡ್ತೀರಾ, ನಾವು ಪ್ರತಿ ದಾಳಿ ಮಾಡ್ತೀವಿ ಅಂತ. ಒನ್ಸ್ ಅಗೇನ್ ಹಂತದ್ದೇ ಬೆಳವಣಿಗೆ ಆಗಿದೆ. ಏನು? ಅಮೆರಿಕದ ದಾಳಿಗೆ ಇರಾನ್ನವರು ಭೀಕರ ಪ್ರತೀಕಾರವನ್ನು ತೀರಿಸಿಕೊಂಡ್ರು. ಕುವೈತ್ ಮೇಲೆ, ಬಹರೇನ್ನಲ್ಲಿರುವಂತಹ ಅಮೆರಿಕ ನೆಲೆಗಳಿಗೆ ದಾಳಿ ಮಾಡಿಕೊಡೋ ಪ್ರಯತ್ನವನ್ನು ಮಾಡಿದರು. ಅಂದರೆ ಅಮೆರಿಕಾದಲ್ಲಿ ಒಂದು ವಿಶ್ಲೇಷಣೆ ಆಯಿತು. ನೀವು ಆರ್ಥಿಕ ದಿಗ್ಬಂಧನ ಹೇರ್ತಾ ಇದ್ದೀರಿ, ಅವರ ಮೇಲೆ ನೌಕಾ ದಿಗ್ಬಂಧನವನ್ನು ಹೇರ್ತಾ ಇದ್ದೀರಿ, ಅವರು ಮಾರಿರುವಂತಹ ತೈಲದ ಹಣವನ್ನು ನಮ್ಮ ಬಳಿ ಇಟ್ಟುಕೊಂಡು ಅವರನ್ನು ಆರ್ಥಿಕವಾಗಿ ಕುಗ್ಗಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಹೀಗೆ ಕುಗ್ಗಿಸೋದ್ರಿಂದ ಏನಾಗುತ್ತೆ? ಇರಾನ್ ಸಮಗ್ರವಾಗಿ ಒಗ್ಗಟ್ಟಾಗಿ ಅಮೆರಿಕಾದ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರಯತ್ನವನ್ನು ಪಡುತ್ತೆ. ಅದರ ಒಗ್ಗಟ್ಟಿನ ಹೋರಾಟವೇ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಅಸ್ತ್ರಗಳನ್ನು ಬಳಕೆ ಮಾಡಿಕೊಂಡು ಈ ರೀತಿಯಾದಂತಹ ದಾಳಿಯನ್ನು ಮಾಡುತ್ತೆ ಅಂತ. ಅದೇ ರೀತಿಯಾಗಿ ಕುವೈತ್, ಬಹರೇನ್ನಲ್ಲಿರುವಂತಹ ಅಮೆರಿಕದ ಮಿಲಿಟರಿ ತಾಣಗಳ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ, ಆತ್ಮಹತ್ಯಾ ಡ್ರೋನ್ಗಳನ್ನು ಕೂಡ ನಾವು ದಾಳಿ ಮಾಡಿಕೊಂಡಿದ್ದೇವೆ ಅಂತ IRGC ಎಲ್ಲ ಹೇಳಿದೆ. ಬಹರೇನ್ನಲ್ಲಿರುವಂತಹ US ನೆಲೆ 5ನೇ ಫ್ಲೀಟ್, ಇದರ ಪ್ರಧಾನ ಕಚೇರಿಯನ್ನು ಟಾರ್ಗೆಟ್ ಮಾಡಿದ್ರು. ಕುವೈತ್ನಲ್ಲಿರುವಂಥ ಅಮೆರಿಕದ ಕ್ಯಾಂಪ್ಗಳು, ಅವುಗಳನ್ನು ಎಲ್ಲ ದಾಳಿ ಮಾಡಿದರು. ಮತ್ತೊಂದು ಕಡೆ ಈ ಬೇರೆ ಬೇರೆ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಅಮೆರಿಕದ ಪೆಟ್ರಿಯಾಟ್ ವ್ಯವಸ್ಥೆ ಇದೆ. ಆ ಪೆಟ್ರಿಯಾಟ್ ವ್ಯವಸ್ಥೆ ಮುಖಾಂತರ ನಾವು ಹೊಡೆದುರುಳಿಸ್ತಿದ್ದೀವಿ ಅಂತ ಅವರೆಲ್ಲ ಹೇಳ್ತಿದ್ದಾರೆ. ಬಟ್ ಅದು ಏನಾಗುತ್ತೆ ಬೆಳವಣಿಗೆ ಅನ್ನೋದನ್ನು ನೋಡೋಣ. ಆದರೆ ಇದೀಗ ಅಮೆರಿಕದ ಈ ನೆಲೆಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಒಪ್ಪಂದವಾದ ಮರುದಿನವೇ ಇತ್ತ ಬಾಂಬ್ ಸದ್ದು ಕೇಳಿ ಬಂದಿದೆ. ಇದು ಅಮೆರಿಕ ನೆಲೆಗಳಿಗೆ ನರಕ ದರ್ಶನವನ್ನು ತೋರಿಸಿರುವಂತಹ ಘಟನೆ. ಅಂದರೆ IRGC ಆಗಿರ್ಬೋದು, ಇರಾನ್ನವರೆಲ್ಲವೂ ಕೂಡ ಸೇರಿಕೊಂಡು ಈ ರೀತಿಯಾಗಿ ದಾಳಿ ಮಾಡಿದರೆ ನಾವು ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಒತ್ತಡ ಹಾಕಿದರೆ ಅವರು ಸಹಜವಾಗಿ ಅಮೆರಿಕದ ಮೇಲೆ ಒತ್ತಡ ಹಾಕ್ತಾರೆ. ಅಮೆರಿಕದ ಒತ್ತಡದಿಂದ ನಮ್ಮ ಮೇಲೆ ಆಗಬಹುದಾದಂಥ ದಾಳಿಯನ್ನು ನಾವು ತಡೆಕೊಳ್ಳಬಹುದು ಎನ್ನುವಂಥ ಆಲೋಚನೆಯ ಭಾಗವಾಗಿ ಇಂಥದ್ದು ದಾಳಿಯನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮುಖಾಂತರ ಹಾರ್ಮುಜನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು ಅಂತ ಇರಾನ್ನ ಒಟ್ಟಾರೆ ಲೆಕ್ಕಾಚಾರ. ಇದು ಅಮೆರಿಕ ಮತ್ತು ಇರಾನ್ನ ನಡುವೆ ಆಗಿರುವಂತಹ ಬೆಳವಣಿಗೆ. ಆದರೆ ಅತ್ತ ಇಸ್ರೇಲ್ ಮತ್ತು ಲೆಬನಾನ್ನ ಹೆಜ್ಬುಲ್ಲಾ ಸಂಘಟನೆ, ನೀವು ನೋಡಿ, ಇವತ್ತು 28 ಜೂನ್, ಸರಿಸುಮಾರು 2 ತಿಂಗಳ ಹಿಂದೆ 28 ಏಪ್ರಿಲ್ನಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ 2ನೇ ಹಂತದ ಮಾತುಕತೆಗಳಾಗಿತ್ತು. 28, 29ನೇ ತಾರೀಕು ಏಪ್ರಿಲ್ 2026 2ನೇ ಹಂತದ ಮಾತುಕತೆಯಾಗಿತ್ತು. ಅವತ್ತು ಕರೆದು ಬುದ್ಧಿವಾದ ಹೇಳಿ ದಾಳಿಗಳಾಗಬಾರ್ದು ಅಂತೆಲ್ಲ ಹೇಳಾಯಿತು. ಕಳೆದ 2 ತಿಂಗಳ ಅವಧಿಯಲ್ಲಿ 5 ಸುತ್ತಿನ ಮಾತುಕತೆಯಾಗಿದೆ ಅಮೆರಿಕದ ವಾಷಿಂಗ್ಟನ್ನಲ್ಲಿ, ಅಮೆರಿಕದ ಮಧ್ಯಸ್ಥಿಕೆ ಮತ್ತು ಲೆಬನಾನ್ ಸರ್ಕಾರ ಮತ್ತು ಇಸ್ರೇಲ್ನ ರಾಜತಾಂತ್ರಿಕ ನಿಯೋಗದ ನಡುವೆ. ಈ ಒಪ್ಪಂದದ ಭಾಗ ಆಗಿತ್ತಲ್ಲ, ಒಪ್ಪಂದದ ಭಾಗ ಏನು? ಎಲ್ಲ ಹಂತದಲ್ಲೂ ಮತ್ತು ಎಲ್ಲ ಕ್ಷೇತ್ರ ವ್ಯಾಪ್ತಿಗೂ ಕೂಡ ಕದನ ವಿರಾಮ ಅನ್ನೋದು ಇದು ಅಪ್ಲೈ ಆಗುತ್ತೆ ಅಂತ ಇರಾನ್ ಹೇಳಿತ್ತು. ಅದರ ಅರ್ಥ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇರೋದನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನೋದಾಗಿತ್ತು. ಆದರೆ ಈ ಒಪ್ಪಂದ ಆದ ಮರುಕ್ಷಣವೇ ದಾಳಿ ಆಗಿಬಿಟ್ಟಿದೆ. ಏನು? ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ಒಂದು ಭೀಕರ ದಾಳಿಯನ್ನು ನಡೆಸಿದೆ. ಭೀಕರ ದಾಳಿ. ಶಾಂತಿ ಒಪ್ಪಂದಕ್ಕೆ ಸಹಿ ಬಿದ್ದ ಒಂದು 24 ಗಂಟೆಗಳಲ್ಲೇ ಇಂಥದ್ದೊಂದು ದಾಳಿ. ನಾವು ಮೊನ್ನೆ ಒಂದು ಸುದ್ದಿಯನ್ನು ನೋಡಿದ್ವಿ. ಇಷ್ಟು ದಿನಗಳ ಕಾಲ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಕೆಲ ಕಮಿಟಿಗಳಾಗಿತ್ತು, ಬೇರೆ ಬೇರೆ ದೇಶಗಳ ನಿಯೋಗದ ಕಮಿಟಿಗಳಾಗಿತ್ತು. ಇದೀಗ ಅಮೆರಿಕಾನೂ ಕೂಡ ಒಂದು ಕಮಿಟಿಯನ್ನು ಮಾಡಿದೆ ಲೆಬನಾನ್ ಅನ್ನು ಒಂದು ಮೇಲ್ವಿಚಾರಣೆ ಮಾಡುವುದಕ್ಕೆ ಅಂತ.
ಲೆಬನಾನ್ ಮತ್ತು ಇಸ್ರೇಲ್ನ ನಡುವೆ ಆಗ್ತಾ ಇರುವಂತಹ ಈ ದಾಳಿಗಳು, ಪರಸ್ಪರ ದಾಳಿಗಳನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಒಂದು ನಿಯೋಗವನ್ನು ಮಾಡಿದ್ದಾರೆ. ಅದರಲ್ಲಿ ಇರಾನ್ ಕೂಡ ಇದೆ. ಇರಾನ್ನ ಕೆಲಸ ಏನು ಅಂತ ಹೇಳಿದರೆ ಲೆಬನಾನ್ ಅನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದು. ಲೆಬನಾನ್ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದು ಅಂತ ಹೇಳಿದ್ರೆ ಹೆಜ್ಬುಲ್ಲಾ ಇಸ್ರೇಲ್ನ ಮೇಲೆ ದಾಳಿ ಮಾಡದಂತೆ ನೋಡಿಕೊಳ್ಳೋದು ಯಾರ ಕೆಲಸ ಆಗಿತ್ತು? ಇರಾನ್ನ ಕೆಲಸ ಆಗಿತ್ತು. ಈ ಕಮಿಟಿ ಆದ ನಂತರವೂ ಕೂಡ, ಮೇಲ್ವಿಚಾರಣಾ ಸಮಿತಿ ಆದ ನಂತರವೂ ಕೂಡ ಒನ್ಸ್ ಅಗೇನ್ ಅಮೆರಿಕಾದ ನೇತೃತ್ವದಲ್ಲಿ ಮಾತುಕತೆ ಆಯಿತು. ಮಾತುಕತೆಯ ನಂತರವೂ ಕೂಡ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಏನು ಮಾತುಕತೆ ಆಗಿತ್ತು? ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ತನ್ನ ಸೈನ್ಯವನ್ನು ಹಿಂತೆಗೆದುಕೊಳ್ಳಬೇಕು ಅನ್ನೋದು ಮಾತುಕತೆಯ ಭಾಗ. ಎರಡನೇದ್ದು, ಲಿಟಾನಿ ನದಿಯಿಂದ ಹೆಜ್ಬುಲ್ಲಾ ಮುಕ್ತ ವಲಯ ಆಗಬೇಕು ಅಂತ. ಲಿಟಾನಿ ತನಕ ಏನು ಬಂದಿದ್ದಾರೆ ಅದರಿಂದ ವಾಪಸ್ ಹೆಜ್ಬುಲ್ಲಾದವರು ಹೋಗಬೇಕು ಅಂತ. ಅದಾದ ನಂತರ ಮೂರನೇ ಬೆಳವಣಿಗೆ ಏನು? ಲೆಬನಾನ್ನ ಅಧಿಕೃತ ಸೈನ್ಯ ಎಲ್ಲಿ ನಿಯೋಜನೆ ಆಗಬೇಕು? ಬಾರ್ಡರ್ಗಳಲ್ಲಿ ನಿಯೋಜನೆ ಆಗಬೇಕು ಅಂತ ನಾನು ಅನೇಕ ಬಾರಿ ಹೇಳಿದ್ದೇನೆ. ಹೆಜ್ಬುಲ್ಲಾ ಬೇರೆ, ಲೆಬನಾನ್ನ ಅಧಿಕೃತ ಸರ್ಕಾರ ಬೇರೆ ಇದೆ, ಅಧಿಕೃತ ಸೈನ್ಯವೂ ಕೂಡ ಬೇರೆ ಇದೆ. ಈ ಅಧಿಕೃತ ಸೈನ್ಯ ಅದನ್ನು ನೋಡ್ಕೊಳ್ಬೇಕು ಅಂತ ಅಮೆರಿಕ ಮತ್ತು ಫ್ರಾನ್ಸ್ ನೇತೃತ್ವದ ಕಣ್ಣುಗಾವಲು ಎಲ್ಲವೂ ಕೂಡ ಇರೋದನ್ನು ಆಯಿತು. ಈ ಬೆಳವಣಿಗೆ ಆದ ನಂತರ ಮತ್ತೊಂದು ಬೆಳವಣಿಗೆ ಲೆಬನಾನ್ನಲ್ಲಿ ಆಯಿತು. ಏನು ಬೆಳವಣಿಗೆ? ಲೆಬನಾನ್ ಸರ್ಕಾರ ಇದನ್ನು ಒಪ್ಪಿಕೊಂಡ್ರೂ ಕೂಡ ಹೆಜ್ಬುಲ್ಲಾ ಸಂಘಟನೆಯ ನಾಯಕ ನಯೀಮ್ ಕಾಸೆಮ್ ಅವರೇನು ಮಾಡಿದ್ರು? ವಿರೋಧವನ್ನು ವ್ಯಕ್ತಪಡಿಸಿದರು. ಈ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮುಖಾಂತರ ನಾವು ಶರಣಾಗತಿ ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನಾವು ಶರಣಾಗತಿ ಇಸ್ರೇಲಿಗೆ ಆಗೋದಿಲ್ಲ, ನಮಗೆ ಒಪ್ಪಂದ ಇಲ್ಲ ಅಂತ, ಒಪ್ಪಿಗೆ ಇಲ್ಲ ಅಂತ ಯಾರು ಹೇಳಿದ್ರು? ನಯೀಮ್ ಕಾಸಿಮ್ ಈ ಒಂದು ಹೇಳಿಕೆ ಕೊಟ್ಟರು. ಯಾವಾಗ ನಯೀಮ್ ಕಾಸಿಮ್ ಈ ಹೇಳಿಕೆಯನ್ನು ಕೊಟ್ಟರು, ಇಸ್ರೇಲಿಗೆ ಅಭದ್ರತೆ ಶುರುವಾಯಿತು. ಇದರರ್ಥ ಅಭದ್ರತೆ ಏನು ಅಂತ ಹೇಳಿದ್ರೆ ಒನ್ಸ್ ಅಗೇನ್ ನಮ್ಮ ಮೇಲೆ ಈ ಹೆಜ್ಬುಲ್ಲಾದವರು ದಾಳಿ ಮಾಡಬಹುದು ಅಂತ ಅವ್ರೇನು ಮಾಡಿದ್ರು? ನಬಾತಿಯಾ, ಅದಾದ ನಂತರ ಡೈರ್ ಸೆರ್ಯಾನ್ ಮತ್ತು ತಬೈ ಎನ್ನುವಂಥ ಒಂದು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದರು. ಇದು ಬೆಳವಣಿಗೆ ಆಗಿದ್ದು ಲೆಬನಾನ್ ಮತ್ತು ಇಸ್ರೇಲ್ ನಡುವೆ. ಮತ್ತೊಂದು ಕಡೆ ಹಾರ್ಮುಜ್ನಲ್ಲಿ ಇಂಧನ ಸಂಕಷ್ಟ ಹೆಚ್ಚಾಗ್ತಾ ಇದೆ. ಮೊನ್ನೆ ಇದೇ ಅಮೆರಿಕ ಮತ್ತು ಇರಾನ್ನ ನಡುವೆ ಮಾತುಕತೆಗಳು ಫಲಪ್ರದ ಆಗ್ತಾ ಇದೆ. ತೈಲದ ಬಿಕ್ಕಟ್ಟು ಶಮನ ಆಗುತ್ತೆ ಅಂತೆಲ್ಲ ನಾವು ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಆಗ್ಬೋದು, 3 ರಿಂದ 4 ರೂಪಾಯಿ ಅಂತೆಲ್ಲ ಹೇಳಿದ್ವಿ. ಇದೀಗ ಒನ್ಸ್ ಅಗೇನ್ ಹಾರ್ಮುಜ್ ಜಲಸಂಧಿಯ ನಿಯಂತ್ರಣದ ಬಗ್ಗೆ ಎಲ್ಲ ಗೊಂದಲಗಳು ಶುರುವಾಗಿರುವುದರಿಂದ ತೈಲ ಮಾರುಕಟ್ಟೆ ಏನಾಗಬಹುದು ಅಂತ, ಈ ವಾಣಿಜ್ಯ ಹಡಗುಗಳು ಬರುತ್ತಲ್ಲ, ಸಲೀಸಾಗಿ 21 ಹಡಗುಗಳು ಹೋಗ್ತಾ ಇದೆ, ಹಾರ್ಮುಜ್ ಜಲಸಂಧಿ ಮುಕ್ತ ಆಗಿಬಿಟ್ಟಿದೆ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರೆದುಕೊಂಡು ಬಿಟ್ಟಿದ್ರು. ಈ ಪರಿಪ್ರಮಾಣದಲ್ಲಿ ತೈಲ ಹೋತು, ಹೀಗಾಗಿ ಎಲ್ಲವೂ ಕೂಡ ಸಂಬಂಧ ಅತ್ಯುತ್ತಮವಾಗಿ ಕಾಣ್ತಾ ಇದ್ದೀವಿ ಅಂತ. ಆದರೆ ಇದೀಗ ಒನ್ಸ್ ಅಗೇನ್ IRGCಯಿಂದ ಹಡಗುಗಳ ಮೇಲೆ ದಾಳಿ ಆಗ್ತಾ ಇದೆ. ಹಡಗುಗಳ ಮೇಲೆ ದಾಳಿ ಆಗೋದಕ್ಕೆ ಶುರುವಾದರೆ ಯುದ್ಧದ ಭೀತಿ ಆಗುತ್ತೆ. ಯುದ್ಧದ ಭೀತಿ ಶುರುವಾದರೆ ಅದಾದ ನಂತರ ವಿಮೆ ದರ ಹೆಚ್ಚಳ ಆಗುತ್ತೆ. ವಿಮೆ ದರ ಹೆಚ್ಚಳ ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಏರಿಕೆ ಆಗುತ್ತೆ. ಕಚ್ಚಾ ತೈಲದ ದರ ಏರಿಕೆ ಆದರೆ ನಾವು ಮಾರುಕಟ್ಟೆಯಲ್ಲಿ ಅದನ್ನು ಬೈ ಮಾಡುವಂತಹ ದರವೂ ಕೂಡ ಅಲ್ಟಿಮೇಟ್ ಹೆಚ್ಚಳ ಆಗಿಬಿಡುತ್ತೆ. ಇತ್ತೀಚೆಗೆ ಏನಾಗಿತ್ತು? ಕಳೆದ 3-4 ತಿಂಗಳುಗಳಿಂದ ಈ ಕಚ್ಚಾ ತೈಲದ ದರ ಒಂದು ಸಾರ್ವವ್ಯಾಪಿ ಕಡಿಮೆ ಆಗುವಂತಹ ಪ್ರಯತ್ನಗಳಾಗಿತ್ತು. ಇದೀಗ ಇಷ್ಟು ದಿನಗಳಿಂದ ಬಂದಿರುವಂತಹ ಸುದ್ದಿಗಳೇನಾಗಿತ್ತು? ಒಂದು $200 ತನಕ ಹೋಗ್ಬೋದು ಕಚ್ಚಾ ತೈಲದ ದರ 1 ಬ್ಯಾರಲ್ಗೆ ಅಂತ. ಆದರೆ ಯಾವಾಗ ಇರಾನ್ನ ಮೇಲಿರುವಂತಹ ದಿಗ್ಬಂಧನಗಳನ್ನು ತೆರವುಗೊಳಿಸಿ ಇರಾನ್ 2019 ಮೇ ತಿಂಗಳಿಗೆ ಭಾರತಕ್ಕೆ ಕೊನೆಯದಾಗಿ ತಮ್ಮ ತೈಲವನ್ನು ಅವರು ರಫ್ತು ಮಾಡಿದ್ರು, ಅದು ಅಂತಿಮ. ಕಳೆದ ಒಂದು 5-6 ವರ್ಷಗಳಲ್ಲಿ ಇರಾನ್ ಇಲ್ಲಿಯ ತನಕವೂ ಕೂಡ ಭಾರತಕ್ಕೆ ತೈಲವನ್ನು ಕೊಟ್ಟಿರಲಿಲ್ಲ. ಆದರೆ ಅಮೆರಿಕಾದ ಈ ಆರ್ಥಿಕ ದಿಗ್ಬಂಧನ ತೆರವಾದ ನಂತರ ನಮ್ದೊಂದು ಆಲೋಚನೆ ಇತ್ತು, ಇಲ್ಲ ನಮಗೆ ತೈಲ ಬರುತ್ತೆ, ತೈಲ ಬಂದ ನಂತರ ನಮಗೆಲ್ಲ ಸಹಾಯ ಆಗಬಹುದು ಅನ್ನೋಂಥ ಲೆಕ್ಕಾಚಾರ ಇತ್ತು. ಆದರೆ ಇದೀಗ ಇಂಥದ್ದೊಂದು ದಾಳಿ ಆಗ್ತಾ ಇರೋದ್ರಿಂದ, ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಏನಾಗಬಹುದು ಎನ್ನುವಂತಹ ಆತಂಕ ದೊಡ್ಡ ಮಟ್ಟದಲ್ಲಿದೆ. ಬಿಕಾಸ್ ಒಂದು ಲೆಕ್ಕಾಚಾರ ಬಾರಿ ಪಾಯಿಂಟ್ ಔಟ್ ಮಾಡಿದ್ದು, ಕಳೆದ 3-4 ತಿಂಗಳಲ್ಲಿ ಇರಾನ್ ಏನು ಉತ್ಪಾದನೆ ಮಾಡಿತ್ತು ತೈಲವನ್ನ, ಆ ತೈಲವನ್ನ ಇನ್ನು ಮುಂದೆ ಮಾರುಕಟ್ಟೆಗೆ ಬಿಡುತ್ತೆ. ಮಾರುಕಟ್ಟೆಗೆ ಬಿಟ್ಟ ತಕ್ಷಣ ಎಲ್ಲವೂ ಕೂಡ ತೈಲ ದರ ಇಳಿಕೆ ಆಗ್ಬೋದು ಅನ್ನೋಂಥ ಲೆಕ್ಕಾಚಾರ. ಬಟ್ ಅದರ ತದ್ವಿರುದ್ಧವಾಗಿ ಒಂದು ಬೆಳವಣಿಗೆ ಆಗ್ತಾ ಇದೆ ಹಾರ್ಮುಜ್ ಜಲಸಂಧಿಯಲ್ಲಿ. ಇದು ಜೀಕರಣ ನ್ಯೂಸ್ DNA ಮೊದಲ ಸುದ್ದಿ. ಎರಡನೇ ಸುದ್ದಿ ಪಕ್ಕದ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತ ಸುದ್ದಿ ಇದೆ. ಯಾವ ಪಾಕಿಸ್ತಾನ? ಉಗ್ರರನ್ನ ಸಲಹಿ, ಸಾಕಿ, ಪೋಷಣೆ ಮಾಡಿ ಅವರಿಗೆ ಅಸ್ತ್ರಗಳನ್ನು ಕೊಟ್ಟು ಪಕ್ಕದ ರಾಷ್ಟ್ರಗಳನ್ನು ಹೆದರಿಸಬೇಕು ಎನ್ನುವಂತಹ ಆಲೋಚನೆಯಲ್ಲಿ ಬದುಕ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಇವತ್ತು ಅಕ್ಷರಶಃ ಯಾರನ್ನ ಬೆದರಿಸಲಿಕ್ಕೆ ಬಿಡ್ತಾ ಇದ್ರಲ್ಲ ಅವರಿಗೆ ಪಾಕಿಸ್ತಾನ ಇವತ್ತು ಬೆದರುವಂತಹ ಪರಿಸ್ಥಿತಿ ಬರ್ತಾ ಇದೆ. ಯಾರನ್ನ ಸಾಕಿ, ಸಲಹಿ, ಪೋಷಣೆ ಮಾಡಿ ಬೆಳೆಸಿದ್ರಲ್ಲ ಪೋಷಕರಾದವರೇ ಇವತ್ತು ಆ ನೋವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬರ್ತಾ ಇದೆ. ಪಾಕಿಸ್ತಾನ ಯಾವ ವಿಷ ಬೀಜವನ್ನು ಬಿತ್ತಿತ್ತಲ್ಲ, ಈಗ ವಿಷ ಬೀಜ ಬಿತ್ತಿದ್ರೆ ಅದರಲ್ಲಿ ಬರುವಂತಹ ಫಲ ಏನಿರುತ್ತೆ, ವಿಷದ ರೂಪದಲ್ಲಿ ನಮ್ಗೆ ವಾಪಸ್ ಫಲ ಬರೋದು, ಅಂಥದ್ದೇ ಪರಿಸ್ಥಿತಿ ಇವತ್ತು ಪಾಕಿಸ್ತಾನಕ್ಕೆ ಬಂದಿದೆ. ಏನು ಬೆಳವಣಿಗೆ ಆಯಿತು ಅಂಥದ್ದು ಪಾಕಿಸ್ತಾನದಲ್ಲಿ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಕರಾಚಿಯಲ್ಲಿ ಒಂದು ರಕ್ತಪಾತ ಆಗ್ಬಿಟ್ಟಿದೆ. ಅಕ್ಷರಶಃ ಪಾಕಿಸ್ತಾನ ಬೆಚ್ಚಿ ಬಿದ್ದು ಬಿಟ್ಟಿದೆ.
ಕರಾಚಿಯಲ್ಲಿ ಆದಂತಹ ಬೆಳವಣಿಗೆ ಇದು. ಸಿಂಧ್ ರೇಂಜರ್ಸ್ ಪ್ರಧಾನ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಭೀಕರ ಆತ್ಮಹತ್ಯಾ ದಾಳಿಯಾಗಿದೆ. ನೋಡಿ, ಈ ಭಾರತದ ಬೇರೆ ಬೇರೆ ಕಡೆಗಳಲ್ಲೆಲ್ಲ ದಾಳಿ ಮಾಡಿದ್ರು ಕೆಲವೊಂದಿಷ್ಟು ಜನ ಟೆರರಿಸ್ಟ್ಗಳು, ಭಯೋತ್ಪಾದಕರು, ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳವರೆಲ್ಲ ಭಾರತಕ್ಕೆ ಬೇಕಾಗಿತ್ತು. ಆದರೆ ಭಾರತಕ್ಕೆ ಬೇಕಾಗಿದ್ದಂತಹ ಭಯೋತ್ಪಾದಕರಿಗೆ ಪಾಕಿಸ್ತಾನ ಜಾಗ ಕೊಟ್ಟಿತ್ತು. ವಿಪರ್ಯಾಸ ಇದು. ಅವರೇ ಸಾಕಿಸಲೇ ಇದ್ರು, ಅವರೇ ದಾಳಿ ಮಾಡಿದ್ರು, ಅವರು ನಮಗೆ ಬೇಕಾಗಿತ್ತು. ಆದರೆ ಅಂತಿಮ ರಿಸಲ್ಟ್ ಏನಾಯಿತು? ಅವರದ್ದೇ ಪಾಕಿಸ್ತಾನ ನೆಲದಲ್ಲಿ ಅನಾಮಧೇಯ ವ್ಯಕ್ತಿಗಳ ಅನಾಮಧೇಯ ದಾಳಿಗಳಿಂದ ಭಾರತಕ್ಕೆ ಬೇಕಾಗಿದ್ದಂಥ 30 ಜನ ಟೆರರಿಸ್ಟ್ ಎಲ್ಲ ಹತರಾಗಿ ಹೋಗ್ಬಿಟ್ರು. ಯಾರಿಂದ? ಈ ದುರಂದರ್ ಅಂತ ನಾವೆಲ್ಲ ಈ DNA ಮಾತನಾಡಿದ್ವಿ, ಅಂಥದ್ದೇ ದಾಳಿಗಳಾಗಿತ್ತು. ಇದೀಗ ಒನ್ಸ್ ಅಗೇನ್ ಸಿಂಧ್ ರೇಂಜರ್ಸ್ ಪ್ರದೇಶದಲ್ಲೆಲ್ಲ ಆಯಿತು. ಅಂದರೆ ಪ್ರಧಾನ ಕಚೇರಿ ಪಾಕಿಸ್ತಾನದ ಕರಾಚಿಯಲ್ಲಿದೆ. ಜೂನ್ 27ನೇ ತಾರೀಕಿಗೆ ಆಯ್ತಿದೆ ಘಟನೆ. ಆತ್ಮಹತ್ಯಾ ಬಾಂಬ್ ದಾಳಿ ಆಯಿತು. ಸ್ಫೋಟಕವನ್ನು ಹೊತ್ತಿದ್ದಂತಹ ಒಂದು ವಾಹನ ಉಗ್ರರೆಲ್ಲ ಗುರಿಯಾಗಿ ಇರಿಸಿಕೊಂಡ್ರು. ಜಾಹೋರ್ ಪ್ರದೇಶದ ಒಂದು ರೇಂಜರ್ಸ್ ಕಚೇರಿ ಅಂತ ಅಲ್ಲಿ ಒಂದು ದಾಳಿಯನ್ನು ಮಾಡಿ ಇದೀಗ ಹ್ಯಾಂಡ್ ಗ್ರೆನೇಡನ್ನು ಕೂಡ ಎಸೆದ್ಬಿಟ್ರು. 90 ನಿಮಿಷಗಳ ಕಾಲ ಪಾಕಿಸ್ತಾನದ ಭದ್ರತಾ ಪಡೆ ಮತ್ತು ಉಗ್ರರ ನಡುವೆಲ್ಲ ಕಾದಾಟ ಆಯ್ತಂತೆ. ಒಟ್ಟಾರೆ ಪರಿಣಾಮ 4 ಜನ ಸಿಬ್ಬಂದಿಯನ್ನು ಮೃತಪಟ್ಟರು, 6 ಜನ ಉಗ್ರರು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ. ಅಫ್ಘಾನ್ ಮೂಲದ ಉಗ್ರ ಒಬ್ಬ ಜೀವಂತನಾಗಿ ಆತನನ್ನು ಸೆರೆ ಹಿಡಿಯಲಾಗಿದೆ. ನಿಷೇಧಿತ ಉಗ್ರ ಸಂಘಟನೆ ಆಗಿರುವಂತಹ ತೆಹ್ರಿಕ್ ಎ ತಾಲಿಬಾನ್ ಪಾಕಿಸ್ತಾನ್ TTP ಅಂತ ನಾವೇನು ಕರಿತೀವಿ, ಅದರ ಅಂಗಸಂಸ್ಥೆಯಾದಂತಹ ಜಮಾತ್ ಉಲ್ ಅರ್ಹಗ್ ಎನ್ನುವಂತಹ ಒಂದು ಈ ಭಯೋತ್ಪಾದಕ ಸಂಘಟನೆ ಇದರ ಜವಾಬ್ದಾರಿಯನ್ನು ಅವರೆಲ್ಲ ತೆಗೆದುಕೊಂಡಿದ್ದಾರೆ. ಯಾಕೆ ಕರಾಚಿಯನ್ನು ಟಾರ್ಗೆಟ್ ಮಾಡಿದ್ರು? 2-3 ಕಾರಣ ಇದೆ. ಒಂದು, ನಮ್ಮ ಮುಂಬೈ ಹೆಂಗೆ ವಾಣಿಜ್ಯ ಸಿಟಿ ಅಂತ ನಾವು ಏನು ಕರಿತೀವಿ, ಕಮರ್ಷಿಯಲ್ ಸಿಟಿ ಅಂತ ನಾವೇನು ಕರಿತೀವಿ, ಅದೇ ರೀತಿ ಪಾಕಿಸ್ತಾನದ ಎಲ್ಲ ವ್ಯವಹಾರಗಳು ಕೂಡ ಕರಾಚಿಯಲ್ಲಾಗುತ್ತೆ. ಆ ಮುಖಾಂತರ ಪಾಕಿಸ್ತಾನಕ್ಕೆ ಮತ್ತಷ್ಟು ಆರ್ಥಿಕ ಹೊಡೆತವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಕರಾಚಿನ ಅವರು ಟಾರ್ಗೆಟ್ ಮಾಡಿದ್ರು ಅಂತ ಒಂದು. ಎರಡನೇದ್ದು, ಸಿಂಧ್ ರೇಂಜರ್ಸ್ ಪಡೆಯನ್ನು ಯಾಕೆ ಟಾರ್ಗೆಟ್ ಮಾಡಿದ್ರು? ನೀವು ಇತ್ತೀಚೆಗೆ ಸಿಂಧ್ ರೇಂಜರ್ಸ್ ಪಡೆಯವರು ಏನು ಮಾಡ್ತಾ ಇದ್ದಾರೆ, ಈ ಭಯೋತ್ಪಾದಕರ ವಿರುದ್ಧ ಕೆಲವೊಂದಿಷ್ಟು ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಅಂತ. ಇದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಪಾಕಿಸ್ತಾನದ ಇದು. ಅವರೇನೋ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತ, ಇವರು ನಮ್ಮ ವಿರುದ್ಧ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತ ಹೇಳಿ ಈ ಸಿಂಧ್ ರೇಂಜರ್ಸ್ ಪಡೆಯ ವಿರುದ್ಧ ಅವರೆಲ್ಲ ಹೋರಾಟ ಮಾಡಿ ಏನೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದೀಗ ಅದೇ ಪ್ರಧಾನ ಕಚೇರಿಯನ್ನು ಟಾರ್ಗೆಟ್ ಮಾಡಿ TTPಯ ಈ ಉಗ್ರರೆಲ್ಲ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು, ನಾನು ಅವಾಗಲೇ ಹೇಳಿದೆ, ವಿಷ ಬೀಜ ಬಿತ್ತಿದ್ರೆ ಫಲವೂ ಕೂಡ ವಿಷ ಕೊಡುತ್ತೆ ಅಂತ. ಹಾಗೆಯೇ ಹಾಲು ಕುಡಿಸಿ ಬೆಳೆಸಿದ ಕೂಸು ಇದೀಗ ರಕ್ತವನ್ನು ಕುದಿತಾ ಇದೆ. ಅಲ್ಲಿ ಏನಾಯಿತು ಬೆಳವಣಿಗೆ? ಭಾರತದ ವಿರುದ್ಧ ಉಗ್ರರನ್ನು ಸಾಕಿ ಸಲಹಿತ್ತು ಪಾಕಿಸ್ತಾನ. ಭಾರತದ ವಿರುದ್ಧ ದಾಳಿ ಮಾಡೋದಕ್ಕೆ ಜಮ್ಮು ಕಾಶ್ಮೀರ ಸೇರಿದಂತೆ ಮುಂಬೈನ ಅಟ್ಯಾಕನ್ನು ನಾವೆಲ್ಲ ನೋಡಿದ್ದೀವಿ. ಬೇರೆ ಬೇರೆ ಪ್ರದೇಶಗಳಲ್ಲೆಲ್ಲ ದಾಳಿ ಮಾಡೋದಕ್ಕೆ ಯಾರನ್ನು ಸಾಕಿದ್ರು ಇವರು? ಇದೇ ಉಗ್ರರನ್ನು ಸಾಕಿದ್ರು. ಇದೀಗ ಅದೇ ಉಗ್ರರು ಪಾಕಿಸ್ತಾನಕ್ಕೆ ಬೆಂಬಿಡದೆ ಕಾಯ್ತಾ ಇದ್ದಾರೆ. ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ್ ಇವರ ಉದ್ದೇಶ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದ ಪ್ರಜಾಪ್ರಭುತ್ವ ಸರ್ಕಾರವನ್ನ ಉರುಳಿಸುವ ಮುಖಾಂತರ ಇಸ್ಲಾಮಿಕ್ ಶರಿಯಾ ಕಾನೂನಿನ ಸರ್ಕಾರವನ್ನು ತಳ್ಳಬೇಕು ಅಂತ TTP ಅಲ್ಲೆಲ್ಲ ದೊಡ್ಡ ಮಟ್ಟದ ದಂಗೆಯನ್ನು ಮಾಡ್ತಾ ಇರೋದು. ಇದೀಗ ಪಾಕಿಸ್ತಾನದ ಸೇನೆ, ಪೊಲೀಸ್, ಸಿಂಧ್ ರೇಂಜರ್ಸ್ ಎಲ್ಲ ಅರೆ ಸೇನಾ ಪಡೆಗಳನ್ನು ಗುರಿಯಾಗಿಸಿಕೊಂಡು ಅವರು ದಾಳಿ ಮಾಡ್ತಾ ಇದ್ದಾರೆ. ನಮ್ಮಲ್ಲೊಂದು ಮಾತಿದೆ, ಏನು? ಬೇಡಿದವರಿಗೆ ವಿಷ ಉಣಿಸಿದ್ರೆ ಕಾಲಕ್ರಮೇಣ ತನಗೆ ಮಾರಕ ಆಗುತ್ತೆ ಅಂತ. ಬೇಡದವರಿಗೆ ವಿಷ ಉಣಿಸಿದ್ರೆ ಕಾಲಕ್ರಮೇಣ ಅವರಿಗೆ ವಿಷವಾಗಿ ಪರಿವರ್ತನೆ ಆಗುತ್ತೆ ಅಂತ. ಉಗ್ರರ ವಿಚಾರದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಅದೇ ರೀತಿ ಆಗ್ತಾ ಇರುವಂತಹ ಬೆಳವಣಿಗೆ. ಪಾಕಿಸ್ತಾನ ನೋಡಿ ಉಗ್ರರನ್ನ 2 ರೀತಿಯಾಗಿ ನೋಡ್ತು. ಭಾರಿ ಇಂಪಾರ್ಟೆಂಟ್ ಇದು. ಉಗ್ರರನ್ನ 2 ರೀತಿಯಾಗಿ ನೋಡ್ತು. ಒಳ್ಳೆಯ ಉಗ್ರರು ಮತ್ತು ಕೆಟ್ಟ ಉಗ್ರರು ಅಂತ ಪಾಕಿಸ್ತಾನ ನೋಡ್ತು. ಯಾರು ಒಳ್ಳೆಯ ಉಗ್ರರು? ಪಾಕಿಸ್ತಾನದ ಕಾರಣಕ್ಕಾಗಿ ಒಳ್ಳೆಯ ಉಗ್ರರು ಅಂತ ಹೇಳಿದ್ರೆ ಯಾರು ಭಾರತದ ಜಮ್ಮು ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾರೆ, ಯಾರು ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡ್ತಾರೆ, ಅವರು ಉಗ್ರರು. ಯಾರ ದೃಷ್ಟಿಕೋನದಲ್ಲಿ? ಒಂದು ಪಾಕಿಸ್ತಾನದ ದೃಷ್ಟಿಕೋನವೇ. ಕಾಶ್ಮೀರದ ಸ್ವತಂತ್ರ ಹೋರಾಟಗಾರ ಅಂತೆಲ್ಲ ಅವರು ಕರೆಯುವ ಪ್ರಯತ್ನವನ್ನು ಮಾಡಿದ್ರು. ಇದು ಒಳ್ಳೆಯ ಉಗ್ರರು. ಕೆಟ್ಟ ಉಗ್ರರು ಯಾರು ಅಂತ ಹೇಳಿದ್ರೆ TTP ಅವರು ಅಂತ. ಯಾಕೆ? ಪಾಕಿಸ್ತಾನದ ಸರ್ಕಾರವನ್ನು ಕೆಳಗಿಳಿಸಿ ಅಲ್ಲಿ ಇಸ್ಲಾಮಿಕ್ ಶರಿಯಾ ಕಾನೂನನ್ನು ತರಬೇಕು, ಆ ಮುಖಾಂತರ ಒಟ್ಟಾರೆ ಪಾಕಿಸ್ತಾನವನ್ನು ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅಂತ TTP ಹೋರಾಟ ಮಾಡ್ತಿದೆಯಲ್ಲ, ದಾಳಿ ಮಾಡ್ತಾ ಇದೆಯಲ್ಲ, ಅವರು ಕೆಟ್ಟ ಉಗ್ರರಾದರು. ನಿಮಗೆ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಅಮೆರಿಕದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಹಿಲರಿ ಕ್ಲಿಂಟನ್ ಅಂತ ಒಂದ್ಸರಿ ಪಾಕಿಸ್ತಾನಕ್ಕೆ ಹೋಗಿದ್ರು ಅವರು. ಆ ವ್ಯಕ್ತಿ ಒಂದು ಮಾತು ಹೇಳ್ತಾರೆ, ಭಾರಿ ಅದ್ಭುತವಾಗಿದ್ದೆ. ಯಾರಿಗೆ ಅಪ್ಲೈ ಆಗುತ್ತೆ? ಪಾಕಿಸ್ತಾನಕ್ಕೆ. ನಿಮ್ಮ ಮನೆಯ ಹಿತ್ತಲಲ್ಲಿ ವಿಷದ ಹಾವನ್ನು ಸಾಕಿ ಆ ವಿಷದ ಹಾವು ಕೆಲವರಿಗೆ ಮಾತ್ರ ಮತ್ತು ನೆರೆಹೊರೆಯವರಿಗೆ ಕಚ್ಚುತ್ತೆ, ನಮಗೆ ಕಚ್ಚಲ್ಲ ಅಂತ ಅಂದುಕೊಂಡ್ರೆ ನಮ್ಮ ಮೂರ್ಖತನ. ಅದು ಮುಂದೆ ಒಂದಲ್ಲ ಒಂದು ದಿನ ಆ ಹಾವು ನಮಗೆ ಕಚ್ಚುತ್ತೆ ಅನ್ನುವಂಥ ಅರಿವು ಪಾಕಿಸ್ತಾನಕ್ಕಿಲ್ಲ ಭಯೋತ್ಪಾದನೆಯ ವಿಚಾರದಲ್ಲಿ ಅಂತ ಹಿಲರಿ ಕ್ಲಿಂಟನ್ ಕೊಟ್ಟಂತ ಹೇಳಿಕೆ ಇವತ್ತು ಪಾಕಿಸ್ತಾನಕ್ಕೆ ಅದು ಅಪ್ಲೈ ಆಗ್ತಾ ಇದೆ. ಇದು ಒಂದು ಬೆಳವಣಿಗೆ.
ಮತ್ತೊಂದು ಕಡೆ POKಯ ಪ್ರಧಾನಮಂತ್ರಿ ಪಾಕಿಸ್ತಾನದ ಸರ್ಕಾರದ ವಿರುದ್ಧ, ಪಾಕಿಸ್ತಾನದ ರಕ್ಷಣಾ ಸಚಿವರ ವಿರುದ್ಧ ಆಕ್ರೋಶವನ್ನು ಹೊರಹಾಕುವ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ನೋಡಿ, POKಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನಾವು ಅನೇಕ ದಿನಗಳಿಂದ ಗಮನಿಸ್ತಾ ಬಂದಿದ್ದೇವೆ. ಏನೇನಾಯಿತು ಡೀಟೇಲ್ಸ್ ನೋಡೋಣ. POKಯ ಪ್ರಧಾನಮಂತ್ರಿ ಎಲ್ಲ ಈಗ ಆಕ್ರೋಶವನ್ನು ಹೊರಹಾಕಿರುವುದು, ನಮ್ಮ ಅಸ್ಮಿತೆಗೆ ನಿಮ್ಮ ಪ್ರಮಾಣ ಪತ್ರ ಬೇಕಿಲ್ಲ ಅಂತ ಪಾಕ್ ಸಚಿವರಿಗೆ POK ಪ್ರಧಾನಿ ಗುಡುಗ್ಬಿಟ್ಟಿದ್ದಾರೆ. ಇತ್ತೀಚೆಗೆ ಪಾಕಿಸ್ತಾನದ ರಕ್ಷಣಾ ಸಚಿವ ಯಾರು ಖ್ವಾಜಾ ಆಸಿಫ್ ಒಂದು ಹೇಳಿಕೆಯನ್ನು ಕೊಟ್ಟರು, ಒಂದು ಸಂದರ್ಶನ. ರಾವಲ್ಕೋಟೆ ಮತ್ತು ಮಿರ್ಪುರ್ ಪ್ರದೇಶದ ನಿವಾಸಿಗಳು ಕಾಶ್ಮೀರದವರಲ್ಲ, ಕಾಶ್ಮೀರಿಗಳಲ್ಲ, ಅವರು ನಿಜವಾದ ಕಾಶ್ಮೀರಿಗಳಲ್ಲ ಅಂತ. ಇದಕ್ಕೆ POKಯ ಪ್ರಧಾನಿ ಫೈಸಲ್ ಮುಮ್ತಾಜ್ ರಾಥೋರ್ ಅಂತ ಆ ವ್ಯಕ್ತಿ ಹೇಳಿದ್ರು, ಜಮ್ಮು ಮತ್ತು ಕಾಶ್ಮೀರದ ಜನರಿಗೆ ತಮ್ಮ ಅಸ್ಮಿತೆಯನ್ನು ಸಾಬೀತುಪಡಿಸುವುದಕ್ಕೆ ಪಾಕಿಸ್ತಾನದ ಸರ್ಕಾರದ ಪ್ರಮಾಣ ಪತ್ರದ ಅಗತ್ಯತೆ ಇಲ್ಲ. ಇಸ್ಲಾಮಾಬಾದ್ ದಯೆಯಿಂದ ನಾವು ಬದುಕ್ತಾ ಇಲ್ಲ. ನಮ್ಮ ಅಸ್ಮಿತೆ ನಿಮ್ಮ ದೇಶದ ಅಸ್ಮಿತೆಗಿಂತಲೂ ಕೂಡ ಅತ್ಯಂತ ಪುರಾತನವಾದದ್ದು ಅಂತ ಇವರು ಹೇಳಿಕೆ ಕೊಟ್ಟರು. ಪಾಕಿಸ್ತಾನದ ಅಸ್ಮಿತೆ ಏನು? 1947ರಲ್ಲಿ ಭಾರತದಿಂದ ವಿಭಜನೆಯಾಗಿ ಒಂದು ಇಸ್ಲಾಮಿಕ್ ಕಂಟ್ರಿಯಾಗಿ ಅಸ್ತಿತ್ವಕ್ಕೆ ಬಂದಂತಹ ದೇಶ. ಇದೀಗ POK ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ, ಜಮ್ಮು ಕಾಶ್ಮೀರದ ಇತಿಹಾಸ 1000 ವರ್ಷಗಳ ಹಿಂದೆ ಇದೆ, ನಿಮ್ಮಿಂದ ನಮಗೆಲ್ಲ ಸರ್ಟಿಫಿಕೇಟ್ ಬೇಕಾಗಿಲ್ಲ, ನಾವು ಇಸ್ಲಾಮಾಬಾದ್ ದಯೆಯಿಂದ ನಾವೆಲ್ಲ ಬದುಕ್ತಾ ಇಲ್ಲ ಅಂತ ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜಮ್ಮು ಕಾಶ್ಮೀರದ ಇತಿಹಾಸದ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಕಲ್ಲಣನ ತನ್ನ ಕೃತಿಯಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದು, ಅದಾದ ನಂತರ ಪಾಕಿಸ್ತಾನ ಹಿಂದೆ ಹೇಳಿದ ಹಾಗೆ ಹರಿಸಿಂಗ್ನಿಂದ ದಾಳಿ ಮಾಡುವ ಮುಖಾಂತರ ಅದನ್ನು ವಶಪಡಿಸಿಕೊಂಡು ಹೋಗಿದ್ದು ಎಲ್ಲವೂ ಕೂಡ ಹೌದು. ಭಾರತ ಅದಕ್ಕಾಗಿ ಹೋರಾಟ ಮಾಡ್ತಾ ಇದೆ, ಆ ವಿಚಾರ ಬೇರೆ. ಆದರೆ ಇದೀಗ POKಯಲ್ಲೂ ಕೂಡ ಪಾಕಿಸ್ತಾನದ ವಿರುದ್ಧ ಇಂಥದ್ದೊಂದು ದಂಗೆ ಆಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಲಾವಲ್ ಭುಟ್ಟೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ವಿಘಟನೆಯತ್ತ ಪಾಕಿಸ್ತಾನ ಆಗುತ್ತಾ ಅಂತ ಒಂದು ಎಚ್ಚರಿಕೆ ಕೊಟ್ಟರು. ಸಚಿವರನ್ನ ಮೊದಲು ನಿಯಂತ್ರಣದಲ್ಲಿಡಿ ಪಾಕ್ಗೆ ಬಿಲಾವಲ್ ಭುಟ್ಟೋ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಸಂಸತ್ನಲ್ಲಿ ಕೊಟ್ಟಿರುವಂಥ ಎಚ್ಚರಿಕೆ ಇದು. ಯಾವ ಕಾರಣಕ್ಕಾಗಿ? ಈ POK ಜನರ ವಿರುದ್ಧ ಒಂದು ಹೇಳಿಕೆ ಕೊಟ್ಟರಲ್ಲ, ಈ POK ಜನರ ವಿರುದ್ಧ ಕೊಟ್ಟಿರುವ ಹೇಳಿಕೆಗೆ ಬಿಲಾವಲ್ ಭುಟ್ಟೋ ಹೇಳಿಕೆ ಕೊಟ್ಟರು, ನಿಮ್ಮ ಸಚಿವರನ್ನು ನೀವು ಹತೋಟಿಯಲ್ಲಿ ಇಡಿ ಅಂತ. ನೀವು ಒನ್ಸ್ ಅಗೇನ್ ಈ ಹೇಳಿಕೆಗೆ 1971ಕ್ಕೆ ಹೋಗಬೇಕು. ಬಿಲಾವಲ್ ಭುಟ್ಟೋ ಅವರ ತಾತ ಜುಲ್ಫಿಕರ್ ಅಲಿ ಭುಟ್ಟೋ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ ಒಂದಾಗಿ, ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಇದ್ದಂತಹ ಸಮಯದಲ್ಲಿ ಇವತ್ತಿನ ಬಾಂಗ್ಲಾದೇಶದ ಮುಸಲ್ಮಾನರು ನಿಜವಾದ ಮುಸಲ್ಮಾನರಲ್ಲ, ಅವರು ಇಸ್ಲಾಮನ್ನು ಅನುಕರಣೆ ಮಾಡೋದಿಲ್ಲ. ಹೀಗಾಗಿ ಅವರು ಕೇವಲ ಬಂಗಾಳಿ ಮಾತನಾಡ್ತಾರೆ, ಉರ್ದುವನ್ನು ಮಾತನಾಡಬೇಕು ಅಂತ. ಯಾರು? ಇದೇ ಬಿಲಾವಲ್ ಭುಟ್ಟೋ ಅವರ ತಾತ ಜುಲ್ಫಿಕರ್ ಅಲಿ ಭುಟ್ಟೋ ಇಂಥದ್ದೊಂದು ಹೇಳಿಕೆಗಳನ್ನು ಕೊಟ್ಟು ಬಿಟ್ರು. ಆಂತರಿಕವಾಗಿ ದೊಡ್ಡ ಮಟ್ಟದ ಹೋರಾಟಗಳಾಯಿತು. ಎಲ್ಲಿ? ಇದೇ ಬಾಂಗ್ಲಾದಲ್ಲಿ. ಆವಾಗ 1971ರಲ್ಲಿ ಪ್ರತ್ಯೇಕವಾದಂತಹ ದೇಶವನ್ನು ನೋಡಿದ್ದೀವಿ. ಇದೀಗ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ PPPಯ ಪ್ರೆಸಿಡೆಂಟ್ ಬಿಲಾವಲ್ ಭುಟ್ಟೋ ಜರ್ದಾರಿ ಶರೀಫ್ಗೆ ಹೇಳಿದರು, ಅಂದರೆ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಅವರಿಗೆ ಹೇಳಿದರು, ನಿಮ್ಮ ಸಚಿವರ ನಿಯಂತ್ರಣದಲ್ಲಿಡಿ. ಎಲ್ಲ ಹೇಳಿಕೆಗಳನ್ನು ಕೊಟ್ಟು ಸಲಹೆಯನ್ನು ಕೊಟ್ಟರು. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ, ಅವತ್ತು ಒಂದು ಐತಿಹಾಸಿಕವಾಗಿ ಅವರದ್ದೇ ನಮ್ಮ ತಾತ ಮಾಡಿದಂತಹ ತಪ್ಪಿನ ಪರಿಣಾಮವಾಗಿ ಒಂದು ಪ್ರತ್ಯೇಕವಾದಂತಹ ದೇಶ ಆಯಿತು. ಅವರ ಅಸ್ಮಿತೆಯ ಕಾರಣಕ್ಕಾಗಿ ಅವರು ಹೋರಾಟವನ್ನು ಮಾಡಿ ಒಂದು ದೇಶವನ್ನು ಕಂಡುಕೊಂಡ್ರು. ಒನ್ಸ್ ಅಗೇನ್ ಇಂಥದ್ದೊಂದು ಹೇಳಿಕೆಗಳು ಆಗಬಾರದು ಅಂತ ಈಗ ಅವರು ಹೇಳಿಕೆ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ನೀವು ನೋಡಿ, ಯಾವ ಕಾರಣಕ್ಕಾಗಿ ಇಂಥದ್ದು ಅಂತ ಹೇಳಿದರೆ, 1947ರಲ್ಲಿ POKಯನ್ನು ವಶಪಡಿಸಿಕೊಂಡ ನಂತರವೂ ಕೂಡ ಅದನ್ನು ತನ್ನದೇ ಪ್ರದೇಶದ ಒಂದು ಜಾಗ ಅಂತ ಅವರು ನೋಡೋಲ್ಲ. ಯಾರು? ಪಾಕಿಸ್ತಾನದವರು POKನ ಅವ್ರು ಹೆಂಗೆ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಒಂದು ಭೌಗೋಳಿಕ ಪ್ರದೇಶ ಸಿಕ್ಕಿದೆ, ಇದರ ಮುಖಾಂತರ ನಾವು ದಾಳಿ ಮಾಡಬಹುದು ಎನ್ನುವಂಥ ಆಲೋಚನೆಯಲ್ಲಿ POKನ ನೋಡ್ತಾ ಇದೆ. ಒಂದು ರೀತಿಯಾದಂಥ ವಸಾಹತುಶಾಹಿಯಲ್ಲಿ ಅವರು ನೋಡ್ತಾ ಇರೋದು ಹೊರತು ಅದನ್ನು ಅಭಿವೃದ್ಧಿ ಮಾಡಬೇಕು, ಅದೇ ಜನರಿಗೆ ಏನೋ ಮಾಡಬೇಕು ಯಾವುದೂ ಇಲ್ಲ. ಈ ಕಾರಣಕ್ಕಾಗಿ ಇಂಥದ್ದೊಂದು ಹೇಳಿಕೆಗಳೆಲ್ಲ ಬರ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಏನು ಅಂತ ಹೇಳಿದರೆ, ಭಾರತ ಮತ್ತು ಪಾಕಿಸ್ತಾನದ ಕಂಪ್ಯಾರಿಸನ್ ಇದೆ. ಭಾರತ ಮತ್ತು ಪಾಕಿಸ್ತಾನದ ಕಂಪ್ಯಾರಿಸನ್ ಏನು? ರಕ್ಷಣೆಯ ವಿಚಾರದಲ್ಲಿ ಭಾರತ ಮೇಲುಗೈ ಸಾಧಿಸ್ತಾ ಇದ್ರೆ, ಪಕ್ಕದ ಪಾಕಿಸ್ತಾನ ಸಾಲದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತಾ ಇದೆ. ನಾವು ರಕ್ಷಣೆಯ ರಫ್ತಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಥಾನದಿಂದ ಸ್ಥಾನಕ್ಕೆ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಪಾಕಿಸ್ತಾನ ಸಾಲದ ವಿಚಾರದಲ್ಲಿ ಮೇಲಕ್ಕೆ ಹೋಗ್ತಾ ಇರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಭಾರತದ ಒಟ್ಟಾರೆ ರಕ್ಷಣಾ ರಫ್ತು 38,424 ಕೋಟಿ ರೂಪಾಯಿ ಇದೆ. ಆದರೆ ಪಾಕಿಸ್ತಾನದ ಸಾಲದ ಪ್ರಮಾಣ ಅದೇ ವಿಚಾರದಲ್ಲಿ ಹೆಚ್ಚಳ ಆಗ್ತಾ ಇದೆ. ಅದು ಚೀನಾದಿಂದ ಆಗಿರ್ಬೋದು, IMFನಿಂದ ಆಗಿರ್ಬೋದು, ಅಮೆರಿಕಾದಿಂದ ತೆಗೆದುಕೊಂಡು ಬರ್ತಾ ಇರೋದಾಗಿರ್ಬೋದು, ಬೇರೆ ಬೇರೆ ಮೂಲಗಳಿಂದ ತೆಗೆದುಕೊಂಡು ಬರ್ತಾ ಇದೆ. ಆದರೆ ಇದೇ ಭಯೋತ್ಪಾದನೆಗೆ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಹಿಂದೆ IMF ಕೂಡ ಸಾಲವನ್ನು ಕೊಡೋದಿಲ್ಲ ಅಂತ ಇವರೆಲ್ಲ ಗ್ರೇ ಲಿಸ್ಟಿಗೆಲ್ಲ ಸೇರಿಸಿದ್ದ ನಾವು ನೋಡಿದ್ದೀವಿ. ಅಂದರೆ ನಮ್ಮದು 38,424 ಕೋಟಿ ಇದೆ.
ಕ್ಷಿಪಣಿಗಳಾಗಿರ್ಬೋದು, ರಡಾರ್ಗಳಾಗಿರ್ಬೋದು, ಬ್ರಹ್ಮೋಸ್ಗಳಾಗಿರ್ಬೋದು, ಇವೆಲ್ಲ ರಫ್ತಾಗ್ತಾ ಇದೆ. 56% ಹೆಚ್ಚಳ ಆಗಿದೆ ನಮ್ಮದು. ಆದರೆ $130 ಬಿಲಿಯನ್ ಪಾಕಿಸ್ತಾನದ ಬಾಹ್ಯ ಸಾಲ, ಬೇರೆ ಬೇರೆ ಕಡೆಯಿಂದ ತಂದಿರುವಂಥ ಸಾಲ $130 ಬಿಲಿಯನ್ ಇದೆ. ಇದರ ಪ್ರಮಾಣ ಎಷ್ಟು ಅಂತ ಹೇಳಿದರೆ GDPಯ 70% ಹೆಚ್ಚಳ ಕೂಡ ಇದೆ. ಅಸಲು ಮತ್ತು ಬಡ್ಡಿಯನ್ನು ಸೇರಿಸಿ ಮುಂದಿನ ಕೆಲ ದಿನಗಳಲ್ಲಿ ಪಾಕಿಸ್ತಾನ $26 ಬಿಲಿಯನ್ ಹಣವನ್ನು ಪಾವತಿ ಮಾಡಬೇಕು, ಅಸಲಿ ಮತ್ತು ಬಡ್ಡಿಯನ್ನು ಕೂಡ ಸೇರಿಸಿಕೊಂಡು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಅಂತ ಹೇಳಿದರೆ ಪಾಕಿಸ್ತಾನದಲ್ಲಿ ವಿದೇಶಿ ವಿನಿಮಯ ಕೊರತೆಯೂ ಕೂಡ ವಿಪರೀತವಾಗಿ ಅಂಟಾಗ್ತಾ ಇದೆ. ಎಷ್ಟು? $9 ಬಿಲಿಯನ್ ಆಗ್ತಾ ಇದೆ. $9 ಬಿಲಿಯನ್ ವಿದೇಶಿ ವಿನಿಮಯ ಕೊರತೆ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ಹಣದುಬ್ಬರ ಹೆಚ್ಚಳ ಆಗ್ತಾ ಇದೆ. ತೈಲದ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಜನ ಜೀವನವೂ ಕೂಡ ಅಸ್ತವ್ಯಸ್ತವಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳು ಪಾಕಿಸ್ತಾನದಲ್ಲಿ ಆಗ್ತಾ ಇದ್ರೆ, ಆದರೆ ಭಾರತ ಇದರ ತದ್ವಿರುದ್ಧವಾಗಿ ಟಾಪ್ 10 ವಿಚಾರದಲ್ಲಿ ನಾವು 4ನೇ ಸ್ಥಾನಕ್ಕೆ ಬಂದಿದ್ದೇವೆ. ಪಾಕಿಸ್ತಾನ 14ನೇ ಸ್ಥಾನಕ್ಕೆ ಹೋಗಿದ್ದನ್ನು ನೋಡಿದ್ದೇವೆ. ಇದರ ಅರ್ಥ ಭಯೋತ್ಪಾದನೆಯನ್ನು ಸಾಕಿ ಸಲಹಿದಂತಹ ದೇಶ ಹೆಂಗಿದೆ, ಭಾರತ ಇದರ ವಿರುದ್ಧ ಹೋರಾಡಿ ಇವತ್ತು ಹೆಂಗೆ ಬೆಳೆದು ನಿಂತಿದೆ ಅನ್ನೋ ಒಂದು ಕಂಪ್ಯಾರಿಸನ್ ಅಷ್ಟೇ. ಇದು ಜೀ ಕನ್ನಡ ನ್ಯೂಸ್ DNA 2ನೇ ಸುದ್ದಿ. ಇಷ್ಟು ದಿನಗಳ ಕಾಲ ರಾಷ್ಟ್ರ ರಾಜಕಾರಣದಲ್ಲಿ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ, ಅದಾದ ನಂತರ ಪಶ್ಚಿಮ ಬಂಗಾಳದಲ್ಲಿ ಆದಂತಹ ಬೆಳವಣಿಗೆಗಳು, ಆಮ್ ಆದ್ಮಿ ಪಾರ್ಟಿಯ 7 ಜನ ಸಂಸದರು ಬಿಜೆಪಿಗೆ ಸಪೋರ್ಟ್ ಮಾಡಿದ್ದು ಎಲ್ಲ ಚರ್ಚೆಗಳಾಗ್ತಾ ಇತ್ತು. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ 2024ರಲ್ಲಿ ಲೋಕಸಭೆಯಲ್ಲಿ NDA ಮೈತ್ರಿಕೂಟ ಅಧಿಕಾರಕ್ಕೆ ಹಿಡಿದಿತ್ತು. 2 ವರ್ಷದ ಇತ್ತೀಚೆಗೆ ಸೆಲೆಬ್ರೇಷನ್ ಕೂಡ ಆಯಿತು. 2 ವರ್ಷವಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗ್ತವೆ ಎನ್ನುವಂಥ ಚರ್ಚೆಗಳು ಬರ್ತಾ ಇದೆ. ಅದಕ್ಕೆ ಪುಷ್ಟಿ ಎನ್ನುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ಭವನಕ್ಕೆ ಹೋಗೆಲ್ಲ ಮಾತುಕತೆಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂತ. ಹಾಗಾದರೆ ಏನೇನು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಬೇರೆ ಬೇರೆ ರಾಜ್ಯಗಳಲ್ಲಿ ಬರುವಂತಹ ಮುಂದಿನ ವಿಧಾನಸಭಾ ಚುನಾವಣೆಗಳು, ಅದಾದ ನಂತರ ಇತ್ತೀಚೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಕೆಲವೊಂದಿಷ್ಟು ವಿಚಾರದಲ್ಲಿ ಆದಂತಹ ಅಸಮಾಧಾನಗಳು, ಅದಾದ ನಂತರ ಕೆಲವೊಂದಿಷ್ಟು ಸಚಿವರ ಕಾರ್ಯವೈಖರಿಯ ಮೇಲೆ ಕೆಲವರನ್ನ ಬದಲಾವಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾರ್ಯಾರಿಗೆ ಕೊಡಲಾಗುತ್ತೆ? ಇವೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಗೃಹ ಸಚಿವ ಆಗಿರುವಂತಹ ಅಮಿತ್ ಶಾ ಅವರು ದೇಶದ ಉಪ ಪ್ರಧಾನಿ ಆಗ್ತಾರಾ? ಈ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ತಾ ಹೋಗೋಣ, ಡೀಟೇಲ್ಸ್ ಕೂಡ ನೋಡ್ತಾ ಹೋಗೋಣ. ಮೋದಿ ಸಂಪುಟಕ್ಕೆ ಮೇಜರ್ ಸರ್ಜರಿ 3.0 ಶುರುವಾಗಿದೆ. 2014ರಿಂದ 19, 19ರಿಂದ 24, 24ರಿಂದ ಇಲ್ಲಿಗೆ ತನಕವೂ ಕೂಡ ಮೋದಿ ಸರ್ಕಾರ ಮುಂದುವರಿತಾ ಇದೆ. ಇದೀಗ 3.0 ಸರ್ಕಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು ಅಂತ. ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು. 48 ಗಂಟೆಗಳಲ್ಲಿ ರಾಷ್ಟ್ರಪತಿ ಭವನಕ್ಕೆ ಮೋದಿ ಮತ್ತು ಅಮಿತ್ ಶಾ ಅವರೆಲ್ಲ ಭೇಟಿ ಕೊಟ್ಟರು. ಜಾರ್ಜ್ ಕುರಿಯನ್ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ. ಆ ಮುಖಾಂತರ ಮೊದಲ ವಿಕೆಟ್ ಪತನ ಆಗಿದೆ. ನೋಡಿ, 24ರಲ್ಲಿ ಅಧಿಕಾರಕ್ಕೆ ಬಂದರು. ಇದೀಗ ಮುರ್ಮು ಅವರನ್ನೆಲ್ಲ ಭೇಟಿಯಾಗಿದ್ದಾರೆ. 2014ರಲ್ಲಿ ಅಧಿಕಾರಕ್ಕೆ ಬಂದಾಗ 6 ತಿಂಗಳಲ್ಲೇ ಮೊದಲ ಬಾರಿಗೆ ವಿಸ್ತರಣೆಯನ್ನು ಮಾಡಿದ್ರು. 6 ತಿಂಗಳಲ್ಲೇ ಆಗಿತ್ತು. 21 ಜನರಿಗೆ ಹೊಸ ಮುಖಕ್ಕೆ ಅವಕಾಶವನ್ನು ಕೊಟ್ಟಿದ್ರು 2014ರಲ್ಲಿ. 2016ರಲ್ಲಿ ಮತ್ತೆ ಆಯಿತು, ಕೆಲವರ ಖಾತೆ ಬದಲಾವಣೆ ಆಯಿತು, ಕೆಲವರಿಗೆ ಬಡ್ತಿಯನ್ನು ಕೊಡಲಾಯಿತು. ಪ್ರಕಾಶ್ ಜಾವಡೇಕರ್ ಅವರೆಲ್ಲ ಸಂಪುಟಕ್ಕೆ ಅವತ್ತು ಬಂದರು. 2017ರಲ್ಲಿ ಒಂದು ಬೃಹತ್ ಬದಲಾವಣೆಯನ್ನೆಲ್ಲ ಮಾಡಿಕೊಂಡ್ರು. ನಿರ್ಮಲಾ ಸೀತಾರಾಮನ್ ಅವರಿಗೆ ರಕ್ಷಣಾ ಸಚಿವರು ಕೊಟ್ಟಿದ್ದರು, ಧರ್ಮೇಂದ್ರ ಪ್ರಧಾನ್, ಅದಾದ ನಂತರ ಪಿಯೂಷ್ ಗೋಯಲ್ ಅವರೆಲ್ಲ ಸಂಪುಟಕ್ಕೆ ಬಂದರು. ಇದು ಮೊದಲ ಅವಧಿ 6 ತಿಂಗಳಲ್ಲಿ ಆಗಿತ್ತು. 2019-14ರಲ್ಲಿ 2 ವರ್ಷಗಳ ಕಾಲ ಯಾವುದೇ ಬದಲಾವಣೆಯನ್ನು ಮಾಡಿರಲಿಲ್ಲ. 2021ರಲ್ಲಿ ದೊಡ್ಡ ಮಟ್ಟದ ಸಂಪುಟ ಸರ್ಜರಿ ಆಯಿತು. 12 ಜನರನ್ನು ಕ್ಯಾಬಿನೆಟ್ನಿಂದ ಔಟ್ ಮಾಡಲಾಯಿತು. ಅದು ರವಿಶಂಕರ್ ಪ್ರಸಾದ್ ಆಗಿರ್ಬೋದು, ಪ್ರಕಾಶ್ ಜಾವಡೇಕರ್ ಆಗಿರ್ಬೋದು, ಡಾಕ್ಟರ್ ಹರ್ಷವರ್ಧನ್ ಇವರೆಲ್ಲರನ್ನೂ ಕೂಡ ಕೈ ಬಿಡಲಾಯಿತು. ಇದೀಗ ಒನ್ಸ್ ಅಗೇನ್ ಸರ್ಕಾರಕ್ಕೆ 2 ವರ್ಷ ಬರ್ತಾ ಇದೆ. ಇದೀಗ ಸಚಿವ ಸಂಪುಟ ಪುನರ್ರಚನೆ ಚರ್ಚೆಗಳು ಬರ್ತಾ ಇದೆ. 2-3 ಕಾರಣಗಳು ಸಹಜವಾಗಿದೆ. ಒಂದು, ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಈ ಕಾರಣಕ್ಕಾಗಿ ಅದನ್ನು ಟಾರ್ಗೆಟ್ ಮಾಡಿ ಉತ್ತರ ಪ್ರದೇಶದಿಂದ ಆಯ್ಕೆಯಾದಂತಹ ಸಂಸದರಿಗೆ ಅವಕಾಶವನ್ನು ಕೊಡಬೇಕು ಅಂತ ಕೆಲವೊಂದಿಷ್ಟು ಸಚಿವರ ಮೇಲೆ ಕೆಲವೊಂದಿಷ್ಟು ಅಪಾದನೆಗಳು ಬಂದಿದೆ. ಉದಾಹರಣೆಗೆ ನೀಟ್ನ ಅನ್ನುವಂತಹ ದೊಡ್ಡ ಮಟ್ಟದ ಹಗರಣದ ಬಗ್ಗೆ ಚರ್ಚೆ ಆಗಿದೆ. ಧರ್ಮೇಂದ್ರ ಪ್ರಧಾನ್ ಅವರ ವಿರುದ್ಧ ದೊಡ್ಡ ಮಟ್ಟದ ಆರೋಪ ಕೇಳಿ ಬಂದಿದೆ. ಒಂದು, ನೀವು ಅವಾಗಲೇ ನೋಡಿದ್ರಿ, ಜಾರ್ಜ್ ಕುರಿಯನ್ ಅವರು ರಾಜ್ಯಸಭೆಯ MP ಆಗಿದ್ರು. ಜೂನ್ 21ನೇ ತಾರೀಕಿಗೆ ಅವರ ರಾಜ್ಯಸಭೆಯ ಅವಧಿ ಮುಕ್ತಾಯ ಆಗಿದೆ. ಹೀಗಾಗಿ ಪುನರಪಿ ಅವರಿಗೆ ಅವಕಾಶವನ್ನು ಕೊಡಲಿಲ್ಲ. ಹೀಗಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರಿಂದ ಒಂದು ಖಾತೆಯೂ ಕೂಡ ತೆರವಾಗಿದೆ. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು. ಈ ಡ್ಯಾಮೇಜ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಮೋದಿ ಸರ್ಕಾರ ಮುಂದಾಗ್ತಾ ಇದೆ ಎನ್ನುವಂಥ ಚರ್ಚೆಗಳು ಬರ್ತಾ ಇದೆ. ಮಹತ್ವದ ಬೆಳವಣಿಗೆ ಅಂತ ಹೇಳಿದರೆ ಅಮಿತ್ ಶಾ ಅವರಿಗೆ ಉಪ ಪ್ರಧಾನಿ ಪಟ್ಟ ಸಿಗುತ್ತಾ? ನೀವು ನೋಡಿ, ಭಾರತೀಯ ರಾಜಕಾರಣ ಅಂದರೆ ಸ್ವತಂತ್ರ ಸಿಕ್ಕ ನಂತರ ಜವಾಹರ್ಲಾಲ್ ನೆಹರು ಅವರ ಪ್ರಧಾನಮಂತ್ರಿ, ಅದಾದ ನಂತರ ಅವರ ಸಂಪುಟದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಉಪ ಪ್ರಧಾನಿ ಆಗಿದ್ದರು.
ಅಂದರೆ ನಾಯಕತ್ವಗಳು ಎರಡಿದ್ದಾಗ, ಉದಾಹರಣೆಗೆ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ. ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅಂತಹ ಉಭಯ ನಾಯಕರುಗಳಿದ್ದಾಗ ಏನು ಮಾಡ್ತಾರೆ, ಉಪಮುಖ್ಯಮಂತ್ರಿ ಅನ್ನುವಂಥ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ಸಂವಿಧಾನಾತ್ಮಕವಾಗಿ ಯಾವುದೇ ದೊಡ್ಡ ಮಟ್ಟದ ನಿರೀಕ್ಷೆಗಳಿಲ್ಲ ಮತ್ತು ಮಾನ್ಯತೆಯೂ ಕೂಡ ಇಲ್ಲ. ಆದರೆ ಬೇರೆ ಬೇರೆ ಕಾರಣಕ್ಕೆ ಮಾಡಲಾಗುತ್ತೆ. ಇದೀಗ ಅಮಿತ್ ಶಾ ಅವರಿಗೆ ಅಂಥದ್ದೊಂದು ಪಟ್ಟವನ್ನು ಕಟ್ಟಬಹುದು. ಮೋದಿ ಸಂಪುಟದ ಪವರ್ಫುಲ್ ನಾಯಕ ಅಮಿತ್ ಶಾ ಅವರು, ನೀವು 2014ರಿಂದ 19 ತನಕ ಅವರು ಸಂಪುಟದಲ್ಲಿ ಇರಲಿಲ್ಲ, ಬಿಕಾಸ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಅದಾದ ನಂತರ 19ರಲ್ಲಿ ಅವರು ರಕ್ಷಣಾ ಸಚಿವರಾದರು. ಅದಾದ ನಂತರ ಕೇಂದ್ರ ಸರ್ಕಾರ ಒಂದು ಕೆಲಸ ಮಾಡಿತು, ಒಂದು ಸಹಕಾರ ಸಚಿವ ಅಂತ ಪ್ರತ್ಯೇಕವಾಗಿ ದೇಶದ ಮೊಟ್ಟ ಮೊದಲ ಸಹಕಾರ ಸಚಿವರಾಗಿ ಅಮಿತ್ ಶಾ ಅವರೆಲ್ಲ ಕೆಲಸ ಮಾಡಿದರು. ಇದೀಗ ಅದೇ ಮಾದರಿಯಲ್ಲಿ ಅಂತ ಹೇಳಿದ್ರೆ ಲಾಸ್ಟ್ ಭಾರತಕ್ಕೆ ಉಪ ಪ್ರಧಾನಿ ಸಿಕ್ಕಿದ್ಯಾರು, ಲಾಲ್ ಕೃಷ್ಣ ಅಡ್ವಾಣಿ ಅವರು. ಯಾರ ಜೊತೆಗೆ? ಇದೇ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಗೆ 2002ರಲ್ಲಿ ಅವರೆಲ್ಲ ಆಗಿದ್ರು. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ 1995ರಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಅವರು ಒಂದು ಮಾತು ಹೇಳ್ತಾರೆ. ಒಂದು ಮಾತು ಅನ್ನೋದಕ್ಕಿಂತ ಒಂದು ಶಿಫಾರಸು ಮಾಡ್ತಾರೆ. ಯಾರು ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಆಗಬೇಕು ಅಂತ ಅಡ್ವಾಣಿ ಅವರು ಹೇಳ್ತಾರೆ. ಯಾವಾಗ? 95ರಲ್ಲಿ. ವಿಪರ್ಯಾಸ ನೋಡಿ, ಅವರು ಪ್ರಧಾನಮಂತ್ರಿ ಆಗ್ತಾರೆ. 2002ರಲ್ಲಿ ಅವರದ್ದೇ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದಂಥ ಲಾಲ್ ಕೃಷ್ಣ ಅಡ್ವಾಣಿ ಏನಾಗ್ತಾರೆ, ಉಪ ಪ್ರಧಾನಿ ಆಗ್ತಾರೆ. ಯಾರು ಶಿಫಾರಸು ಮಾಡಿದ್ರು ಅವರೇ ಉಪ ಪ್ರಧಾನಿ ಆದಂತಹ ಉದಾಹರಣೆ. ಅಲ್ಲಿಂದ ಇಲ್ಲಿಯ ತನಕ UPA 1 UPA 2 ಸರ್ಕಾರದಲ್ಲೂ ಕೂಡ ಉಪ ಪ್ರಧಾನಿ ಆಗಿರಲಿಲ್ಲ. ಇದೀಗ ಅಮಿತ್ ಶಾ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಮತ್ತೊಂದು ಕಾರಣ ನೋಡಿ, ಈ ಹಿಂದೆ ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ ಉಪ ಪ್ರಧಾನ ಮಾಡಬೇಕು ಅಂತ ಹೇಳಿದಾಗ ಸಮತಾ ಪಾರ್ಟಿಯ ನಾಯಕರಾಗಿದ್ದಂಥ ಜಾರ್ಜ್ ಫರ್ನಾಂಡಿಸ್ ಅವರು ಒಂದು ಶಿಫಾರಸು ಮಾಡ್ತಾರೆ, ಇಲ್ಲ ಉಪ ಪ್ರಧಾನಿ ಪಟ್ಟವನ್ನು ಕೊಡಬೇಕು ಅಂತ. ಅವತ್ತು ಕೂಡ ಮೈತ್ರಿ ಸರ್ಕಾರ ಇತ್ತು. ಇವತ್ತು ಅಮಿತ್ ಶಾ ಅವರು ಉಪ ಪ್ರಧಾನಿ ಆಗೋದಕ್ಕೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಪಾರ್ಟಿಗಳು ಒಪ್ತಾರ ಅನ್ನುವಂಥ ದೊಡ್ಡ ಮಟ್ಟ ಚರ್ಚೆ ಇದೆ. ಇದು ಸಾಧ್ಯತೆ ಕಡಿಮೆನಾ ಅಥವಾ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿ ಆಗಬಹುದಾ? ಈ ಚರ್ಚೆಗೆ ಮೈತ್ರಿ ಪಾರ್ಟಿಗಳು ಉತ್ತರವನ್ನು ಏನು ಕೊಡ್ತಾರೆ ಅಂತ. ಯಾಕಂದ್ರೆ ಇವತ್ತಿನ ಕೇಂದ್ರ ಸರ್ಕಾರ ಮೈತ್ರಿ ಪಾರ್ಟಿಗಳ ಮೇಲಿದೆ. ಇಷ್ಟು ದಿನಗಳ ಕಾಲ ರಾಜ್ಯ ರಾಜಕೀಯದಲ್ಲಿದ್ದಂಥ ನಿತೀಶ್ ಕುಮಾರ್ ರಾಜ್ಯಸಭೆಯ ಮೆಂಬರ್ ಆಗಿದ್ದಾರೆ, ರಾಷ್ಟ್ರ ರಾಜಕಾರಣಕ್ಕೆ ಬಂದಿದ್ದಾರೆ. ನಾಳೆ ಅವರ ಪಾರ್ಟಿಯ ಕಾರಣಕ್ಕಾಗಿ ನನಗೊಂದು ಉಪ ಪ್ರಧಾನಿ ಬೇಕು ಅಥವಾ ದೊಡ್ಡ ಮಟ್ಟದ ಹುದ್ದೆ ಬೇಕು ಅಂತ ಹೇಳಿದಾಗ ಮೋದಿ ಅವರ ಸರ್ಕಾರ ಅಥವಾ ಬಿಜೆಪಿ ಏನು ಮಾಡುತ್ತೆ ಅನ್ನುವಂತಹ ನಿರೀಕ್ಷೆಗಳಿದೆ. ಹೀಗಾಗಿ ಇದು ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ, ಏನು ಬಿಜೆಪಿ ಇದನ್ನು ಹೆಂಗೆ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡೋಣ. ಮೈತ್ರಿಯ ಸಮೀಕರಣ ಏನಾಗುತ್ತೆ ಅನ್ನೋದರ ಒಟ್ಟಾರೆ ನಿರ್ಧಾರದ ಮೇಲೆ ಅಮಿತ್ ಶಾ ಅವರ ಉಪ ಪ್ರಧಾನಿ ಪಟ್ಟವು ಕೂಡ ನಿರ್ಧಾರ ಆಗುತ್ತೆ ಅಂತ ರಾಜಕೀಯ ವಿಶ್ಲೇಷಣೆಗಳಾಗ್ತಾ ಇದೆ. ಮತ್ತೊಂದು, ಹಣಕಾಸು ಸಚಿವೆ ಆಗಿದ್ದಂಥ ನಿರ್ಮಲಾ ಔಟ್, ಆರ್ಥಿಕ ಇಲಾಖೆಗೆ ಒಂದು ಹೊಸ ಸ್ಪರ್ಶವನ್ನು ಕೊಡ್ತಾರೆ ಅಂತ ನಾನು ಅವಾಗಲೇ ಹೇಳಿದೆ. ರಕ್ಷಣಾ ಸಚಿವರಾಗಿದ್ದರು ನಿರ್ಮಲಾ ಸೀತಾರಾಮನ್. ಅದಾದ ನಂತರ ಅನೇಕ ಬಜೆಟ್ಗಳನ್ನು ಮಂಡಿಸಿದ್ದಾರೆ, ಹಣಕಾಸು ಸಚಿವರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಇದೀಗ ಭಾರತೀಯ ಆರ್ಥಿಕ ವ್ಯವಸ್ಥೆ ನೋಡ್ತಾ ಇದ್ದೀರಿ. ಅಮೆರಿಕಾದ ಡಾಲರ್ ಎದುರುಗಡೆ ಭಾರತದ ರೂಪಾಯಿ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ, ಬೆಳವಣಿಗೆ ಸ್ಥಿರವಾಗಿ ನಿಲ್ತಾ ಇಲ್ಲ. 95 ರೂಪಾಯಿ ತನಕ ನಾವೆಲ್ಲ ಹೋಗಿದ್ದನ್ನು ನೋಡಿದ್ದೀವಿ. ಇಂತಹ ಪರಿಸ್ಥಿತಿಯಲ್ಲಿ ನಾವು ವಿದೇಶಿ ಹೂಡಿಕೆಯನ್ನು ಹೆಚ್ಚಳ ಮಾಡೋದಕ್ಕೆ ಕಸರತ್ತು, ರೂಪಾಯಿ ಮೌಲ್ಯವನ್ನು ವರ್ಧನೆ ಮಾಡಬೇಕು ಅಂತ. ಈ ಕಾರಣಕ್ಕಾಗಿ ಅವರು ಏನು ಮಾಡ್ತಾ ಇದ್ದಾರೆ, RBI ಮಾಜಿ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರಿಗೆ ಆ ಹುದ್ದೆಯನ್ನು ಕೊಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಆಲೋಚನೆ ಇದೆ ಅಂತ. ಇದೀಗ PMO ಅಂತ ಏನಿದೆ, ಪ್ರಧಾನಮಂತ್ರಿಗಳ ಕಚೇರಿ ಏನಿದೆ, ಅದರ ಮುಖ್ಯ ಕಾರ್ಯದರ್ಶಿಯಾಗಿ ಕೂಡ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ RBI ರಿಟೈರ್ಡ್ ಆದ ನಂತರ ಇದೀಗ ಅವರಿಗೆ ಅಂಥದ್ದೊಂದು ಅವಕಾಶವನ್ನು ಕೊಡ್ತಾರೆ ಅಂತ. ಶಕ್ತಿಕಾಂತ್ ದಾಸ್ ತಮಿಳುನಾಡು ಮೂಲದವರು. 1980ರ IAS ಅಧಿಕಾರಿ. ದೇಶದ ಕಂದಾಯ ಕಾರ್ಯದರ್ಶಿಯಾಗಿ, ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿಯಾಗೆಲ್ಲ 8 ಕೇಂದ್ರ ಬಜೆಟ್ಗಳ ಸಿದ್ಧತಾ ಪ್ರಕ್ರಿಯೆಯಲ್ಲಿ ಇಲ್ಲಿ ಭಾಗವಹಿಸಿದ್ರು. ಕೊರೋನಾ ಸಮಯ ಇತ್ತಲ್ಲ, 2018ರಿಂದ 24 ಆ ಅವಧಿಯಲ್ಲಿ RBIನ ಗವರ್ನರ್ ಆಗಿದ್ರು. ನಿವೃತ್ತಿಯ ನಂತರ ಮೋದಿ ಅವರ ತಮ್ಮ ಕಾರ್ಯಾಲಯದ ಮುಖ್ಯ ಕಾರ್ಯದರ್ಶಿಯಾಗೆಲ್ಲ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಆದರೆ ಯಾವುದೇ ಸದನದಲ್ಲಿ ಇವಾಗ ಅವರು ಸದಸ್ಯರಿಲ್ಲ. ಅವರು ಒಂದು ವೇಳೆ ಸಚಿವರಾದರೆ ಒಂದು ರಾಜ್ಯಸಭೆಗೆ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಬರ್ತಾರೆ. ರಾಜ್ಯಸಭೆಗೆ ಸಹಜವಾಗಿ ಅಂಥದ್ದೊಂದು ಪ್ರಕ್ರಿಯೆ ಆಗಬಹುದು ಅಂತ. ನೀವು ನೋಡಿ, 1991ರಲ್ಲಿ ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ಏನಾಗ್ಬಿಟ್ಟಿತ್ತು, ಅತ್ಯಂತ ಕಡಿಮೆಗೆ ಹೋಗ್ಬಿಟ್ಟಿತ್ತು. ನರಸಿಂಹರಾವ್ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಆಗ ಅವರು ಏನು ಮಾಡಿದ್ರು, ದೇಶದ ಆರ್ಥಿಕತೆಯನ್ನ ಹೆಚ್ಚಳ ಮಾಡಬೇಕು, ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತ RBIನ ಮಾಜಿ ಗವರ್ನರ್ ಆಗಿದ್ದಂತಹ ಮತ್ತು ಆರ್ಥಿಕ ತಜ್ಞರಾಗಿದ್ದಂತಹ ಮನಮೋಹನ್ ಸಿಂಗ್ ಅವರನ್ನು ಕರ್ಕೊಂಡ್ಬಂದು ಹಣಕಾಸು ಸಚಿವರನ್ನು ಮಾಡ್ತಾರೆ. ಅದರ ಪರಿಣಾಮ ಏನಾಯಿತು, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್, LPG ಪಾಲಿಸಿ ಅಂತ ನಾವೇನು ಕರಿತೀವಿ, ಅದನ್ನು ತೆಗೆದುಕೊಂಡು ಬಂದು ಭಾರತದ ಒಟ್ಟಾರೆ ಮಾರುಕಟ್ಟೆ ತೆರೆದುಕೊಳ್ಳುವ ಹಂತಕ್ಕೆ ಹೋಗಿತ್ತು. ಈ ಪ್ರಯತ್ನ ಅವತ್ತಾಗಿತ್ತು. ನೀವು ಇಡೀ ಭಾರತದ ರಾಜಕಾರಣದಲ್ಲಿ RBIನ ಈ ಗವರ್ನರ್ಗಳೇನಿದ್ದಾರೆ, ಮಾಜಿ ಗವರ್ನರ್ಗಳು ಇಬ್ಬರು ಮಾತ್ರ ಸಚಿವರಾಗಿರೋದು. ಯಾರ್ಯಾರು? CD ದೇಶಮುಖ್ 1950ರಿಂದ 56ರ ತನಕ. ಅದಾದ ನಂತರ ಮನಮೋಹನ್ ಸಿಂಗ್. ಇವರ ಹುದ್ದೆಯ ನಂತರ ಇದೀಗ ಶಕ್ತಿಕಾಂತ್ ದಾಸ್ ಬರ್ತಾರೆ ಎನ್ನುವಂಥ ಲೆಕ್ಕಾಚಾರಗಳಾಗ್ತಾ ಇದೆ. ಹೀಗಾಗಿ ಬಿಜೆಪಿ ಏನು ಮಾಡುತ್ತೆ ನೋಡೋಣ. ಮತ್ತೊಂದು ಬೆಳವಣಿಗೆ, ಯಾರಿಗೆ ಕುತ್ತು, ಯಾರಿಗೆ ಪಟ್ಟಾಭಿಷೇಕ, ಯಾರಿಗೆ ಕುತ್ತು ಬರುತ್ತೆ? ಹಾಗಾದರೆ ಒಂದು ನೀಟ್ ಪೇಪರ್ ಲೀಕ್ ವಿವಾದ. ನಾನು ಅವಾಗಲೇ ಹೇಳಿದೆ, ಧರ್ಮೇಂದ್ರ ಪ್ರಧಾನ್ ಒಡಿಶಾ ರಾಜ್ಯದವರು.
ಇವರು ಹಿಂದೆಯೂ ಕೂಡ ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸಿದ್ರು. ಇದೀಗ ಶಿಕ್ಷಣ ಸಚಿವರಾಗಿದ್ದಾರೆ, ಕೇಂದ್ರ ಶಿಕ್ಷಣ ಸಚಿವರು. ಅವರ ವಿರುದ್ಧ ಆರೋಪಗಳೆಲ್ಲ ಕೇಳಿ ಬಂದಿದೆ, ಹೀಗಾಗಿ ಅವರಿಗೆ ಕೊಡ್ತಾರೆ ಅಂತ. ಮತ್ತೊಂದು ಕಡೆ ಹರ್ದೀಪ್ ಸಿಂಗ್ ಪುರಿ ಇವರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅಂತ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ನವೆಂಬರ್ನಲ್ಲಿ ಅವರ ಅವಧಿ ಮುಕ್ತಾಯ ಆಗುತ್ತೆ, ಹೀಗಾಗಿ ಅವರಿಗೆ ಅವಕಾಶವನ್ನು ಕೊಡಬಹುದು ಅಂತ. ನೀವು ನೋಡಿ, ನೀಟ್ ಅಕ್ರಮ ಆಗಿದೆ, ಕಾಂಗ್ರೆಸ್ನವರೆಲ್ಲ ಒತ್ತಾಯ ಮಾಡ್ತಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವ್ರದ್ದೆಲ್ಲ ರಾಜೀನಾಮೆ ಕೊಡಬೇಕು ಅಂತ. ಹೀಗಾಗಿ ಅವರು ಜೂನ್ 30ರಿಂದ ಒಂದು ಆಗಸ್ಟ್ 9 ತನಕ ಒಂದೆಲ್ಲ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಈ ಮುಜುಗರದಿಂದ ತಪ್ಪಿಸಿಕೊಳ್ಬೇಕು ಅಂತ. ಮತ್ತೊಂದು ಕಡೆ ಹರ್ದೀಪ್ ಸಿಂಗ್ ಪುರಿ ಪಂಜಾಬ್ನ ಚುನಾವಣೆ ಕಾರಣಕ್ಕಾಗಿ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅಲ್ಲಿ ಕಳಿಸಬೇಕು ಅನ್ನೋಂಥ ಆಲೋಚನೆ ಇದೆ, ಮುಂದೆ ಚುನಾವಣೆ ಬರ್ತಾ ಇದೆ, ಹೀಗಾಗಿ ಅವರಿಗೆ ಕೊಡ್ತಾರೆ. ರಾಜ್ಯಸಭಾ ಅವಧಿಯು ಕೂಡ ಮುಕ್ತಾಯ ಆಗ್ತಾ ಇದೆ. ಎಪ್ಸ್ಟೀನ್ ಫೈಲ್ನಲ್ಲಿ ಅವರ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು, ಹೀಗಾಗಿ ಅವರದ್ದು ಅಂತ. ಅದಾದ ನಂತರ ಬೇರೆ ಬೇರೆಯವರ ಹೆಸರೆಲ್ಲವೂ ಕೂಡ ಜೋಶಿ ಅವರಿಗಿರುವಂತಹ ಬೇರೆ ಬೇರೆ ಖಾತೆಗಳನ್ನು ತೆಗೆದುಕೊಳ್ಳೋದು, ಹೆಚ್ಚುವರಿ ಖಾತೆಗಳನ್ನು ತೆಗೆದುಕೊಂಡು ಅವುಗಳನ್ನು ಮೈತ್ರಿ ಪಾರ್ಟಿಯ ನಾಯಕರುಗಳೆಲ್ಲ ಕೊಡಬೇಕು ಅನ್ನುವಂಥ ಆಲೋಚನೆ ಇದೆ. ಕುಮಾರಸ್ವಾಮಿ ಅವರ ವಿಚಾರವೂ ಕೂಡ ದೊಡ್ಡ ಮಟ್ಟದಲ್ಲಿ ಏನೋ ಇವರು ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ, ಬಟ್ ಆ ಸಾಧ್ಯತೆಗಳು ಕಡಿಮೆ ಅನ್ನುವಂಥ ಲೆಕ್ಕಾಚಾರ ಇದೆ. ಯಾಕಂದರೆ JDS ಸ್ಥಾನ ಗೆದ್ದಿರುವಂಥ ಸ್ಥಾನಗಳನ್ನು ಕೂಡ NDAಗೆ ಸಪೋರ್ಟ್ ಮಾಡಿದ್ದು, ರಾಜ್ಯದಲ್ಲಿ ಮೈತ್ರಿ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಏನಾಗುತ್ತೆ ನೋಡೋಣ ಆ ವಿಚಾರ. ಮತ್ತೊಂದು ಮೋದಿ ಮಾಸ್ಟರ್ ಪ್ಲಾನ್ ಟಾರ್ಗೆಟ್ UP 2027. ಅಂದರೆ ಉತ್ತರವನ್ನು ಗೆದ್ದವರು, ಅಂದರೆ ಉತ್ತರ ಪ್ರದೇಶವನ್ನು ಗೆದ್ದವರು ದೇಶವನ್ನು ಗೆಲ್ತಾರೆ ಅನ್ನುವಂಥ ಒಂದು ಮಾತಿದೆ. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಾರ್ಟಿ ದೊಡ್ಡ ಮಟ್ಟದ ಬಹುಮತವನ್ನು, ಅಂದರೆ ಹೆಚ್ಚು ಸ್ಥಾನ 30ಕ್ಕಿಂತ ಅಧಿಕ ಸ್ಥಾನಗಳನ್ನೆಲ್ಲ ಗೆಲ್ಲುವ ಪ್ರಯತ್ನವನ್ನೆಲ್ಲ ಮಾಡಿ ಯಾರಿಗೆ ಅವರು ನೇರವಾಗಿ ಯಾರಿಗೆ ಹೊಡೆತವನ್ನು ಕೊಟ್ಟರು, ಇದೇ BJP ಕೊಟ್ಟರು. ಅಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಇದ್ದಾಗಲೂ ಕೂಡ, 2 ಅವಧಿಯ ಸರ್ಕಾರ ಇದ್ದಾಗಲೂ ಕೂಡ BJPಗೆ ದೊಡ್ಡ ಮಟ್ಟದ ಹಿಡಿತ ಇದೆ, ಅಂದರೆ ಹೊಡೆತ ಆಗಿದೆ. ಇದನ್ನು ಅವರು ರಿಕವರಿ ಮಾಡಬೇಕು ಅಂತ ಒಂದು ಆಲೋಚನೆ. ಎರಡನೇದು, ಉತ್ತರ ಪ್ರದೇಶದ ಬೇರೆ ಬೇರೆ ದಲಿತ ಸಮುದಾಯ, ಹಿಂದುಳಿದ ವರ್ಗಗಳ ಸಂಸದರಿಗೆ ಅವಕಾಶವನ್ನು ಕೊಡಬೇಕು ಅಂತ. ನೀವು ಉತ್ತರ ಪ್ರದೇಶದಲ್ಲಿ ಜಾಟ್ ಆಗಿರ್ಬೋದು, ಕುರ್ಮಾ ಆಗಿರ್ಬೋದು, ದಲಿತ ಸಮುದಾಯದವರಾಗಿರ್ಬೋದು, ಈ ಸಮುದಾಯದ ಮತಗಳು ದೊಡ್ಡ ಮಟ್ಟದಲ್ಲಿ ಅಲ್ಲಿ ನಿರ್ಣಾಯಕ ಆಗುತ್ತೆ. ಈ ಎಲ್ಲರನ್ನೂ ಕೂಡ ಸೆಳಿಬೇಕು ಅನ್ನುವ ಕಾರಣಕ್ಕಾಗಿ BJPಯವರು ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ. ಇಷ್ಟು ದಿನಗಳ ಕಾಲ ಏನಾಗ್ತಾ ಇತ್ತು, ಹಿಂದುಳಿದ ವರ್ಗಗಳ ಮತಗಳು, ದಲಿತ ಸಮುದಾಯದ ಮತಗಳು ಅಖಿಲೇಶ್ ಯಾದವ್ ಅವರು ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದೀಗ ಅಲ್ಲಿ ಕುರ್ಮಿ ಆಗಿರ್ಬೋದು, ಅದಾದ ನಂತರ ದಲಿತ ಸಮುದಾಯ, ಗುರ್ ಯಾದವ್, OBC ಇವರೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟು 2027ರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ. ಮತ್ತೊಂದು ಕಡೆ ಪಂಜಾಬ್ನ ಮೇಲೆ ಕಣ್ಣಿದೆ, ಪಂಜಾಬ್ನ ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಹರ್ದೀಪ್ ಸಿಂಗ್ ಪುರಿ ಅವರನ್ನು ಅಲ್ಲಿ ಕಳಿಸಬೇಕು ಅಂತ. ಹೀಗಾಗಿ ಚಡ್ಡಾ ಅವರನ್ನು ಕೂಡ ಅವರಿಗೆ ಅವಕಾಶವನ್ನು ಕೊಡುವಂಥ ಆಲೋಚನೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಉತ್ತರ ಪ್ರದೇಶದ ಜೊತೆಗೆ ತೆಲಂಗಾಣದ ಮೇಲೆ ಕಣ್ಣಿದೆ, ಒಬ್ಬರಿಗೆ ಒಂದೇ ಹುದ್ದೆ ಎನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಈ ಚರ್ಚೆಯ ನಡುವೆ ಮತ್ತೊಂದು ದೊಡ್ಡ ಮಟ್ಟದ ಚರ್ಚೆ, ಕಾಂಗ್ರೆಸ್ನವರು ಕೂಡ ಒಂದು ಆರೋಪ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 75 ವರ್ಷ ಆಯಿತು. ಇದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂಥ ಚರ್ಚೆ. ಅಂದರೆ BJPಯಲ್ಲಿ ಒಂದು ನಿಯಮ ಇದೆ, 75 ವರ್ಷ ಆದ ನಂತರ ನಿವೃತ್ತಿಯನ್ನು ತೆಗೆದುಕೊಳ್ಳಬೇಕು ಅಂತ. ಮೋದಿ ಅವರ ವಿಚಾರದಲ್ಲಿ BJP ಏನು ಮಾಡುತ್ತೆ ಅನ್ನುವಂಥ ಪ್ರಶ್ನೆಯನ್ನು ವಿಪಕ್ಷಗಳ ಮೇಲಿಂದ ಮೇಲೆ ಎತ್ತುತ್ತಾ ಇರುತ್ತೆ. ಹೀಗಾಗಿ ಆ ವಿಚಾರದಲ್ಲಿ BJPಯ ಸ್ಟ್ಯಾಂಡ್ ಏನಾಗುತ್ತೆ ಕಾದು ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA 3ನೇ ಸುದ್ದಿ. ಈ ಸುದ್ದಿ ನೋಡಿದರೆ ಮೈ ಜುಮ್ ಅಂದ್ಬಿಡುತ್ತೆ. ನಮ್ಮಲ್ಲಿ ಅನೇಕ ಬಾರಿ ಅನೇಕರು ಕೆಲವೊಂದಿಷ್ಟು ಜನರನ್ನು ಮುಗಿಸಬೇಕು ಅಂತ ಸಂಚು ಹಾಕಿ ಕೂತಿರ್ತಾರೆ. ಒಬ್ಬ ವ್ಯಕ್ತಿಯನ್ನು, 3 ಜನರನ್ನು, 4 ಜನರನ್ನು ಬೇರೆ ಬೇರೆ ಕಾರಣಕ್ಕಾಗಿ ಸಂಚು ಹಾಕಿರ್ತಾರೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಸರಿಸುಮಾರು 15,000 ಜನರನ್ನು ಸಾಯಿಸೋದಕ್ಕೆ ಒಂದು ಪ್ಲಾನ್ ಮಾಡಿಕೊಂಡಿದ್ದ. ಪ್ಲಾನ್ ಹೆಂಗಿತ್ತು? ವ್ಯವಸ್ಥಿತವಾದಂತಹ ಪ್ಲಾನ್. 2 ದಿನಗಳ ಹಿಂದಷ್ಟೇ ಇಡೀ ಜಗತ್ತಿನಾದ್ಯಂತ ಅಥವಾ ಇಡೀ ದೇಶದಾದ್ಯಂತ ಮೊಹರಂ ಹಬ್ಬ ಆಯಿತು. ಈ ಮೊಹರಂ ಹಬ್ಬದ ನೆಪದಲ್ಲಿ ಈ ವ್ಯಕ್ತಿ ಇಂಥದ್ದೊಂದು ಕೃತ್ಯವನ್ನು ಎಸಗುವುದಕ್ಕೆ ತಯಾರು ಮಾಡಿಕೊಂಡಿದ್ದ. ಹೆಂಗೆ ಸಾಯಿಸ್ತಿದ್ದ ಈ ವ್ಯಕ್ತಿ, ಏನು ಪ್ಲಾನ್ ಮಾಡ್ಕೊಂಡಿದ್ದ, ಡೀಟೇಲ್ಸ್ ನೋಡ್ತಾ ಹೋಗೋಣ. 15,000 ಜನರ ಸಾಮೂಹಿಕ ಹತ್ಯೆಗೆ ಸ್ಕೆಚ್ ಹಾಕಿದಂಥ ವ್ಯಕ್ತಿ ಈತ. ಸಾಮೂಹಿಕ ಹತ್ಯೆಗೆ ಈತ ಸ್ಕೆಚ್ ಹಾಕಿದ್ದ. ಮಹಾರಾಷ್ಟ್ರದ ಮುಂಬೈನಲ್ಲಿ ಇಂಥದ್ದೊಂದು ದುರಂತ ಆಗಿಬಿಡ್ತಿತ್ತು. ಮಹಿಳೆಯರು ಎಚ್ಚೆತ್ತುಕೊಳ್ಳೋದು, ಪೊಲೀಸರಿಗೆ ಮಾಹಿತಿ ಕೊಡದೆ ಹೋಗಿದ್ರೆ ಏನಾಗ್ಬಿಡ್ತಿತ್ತೇನೋ ಅಂತ ನರಕ ಸದೃಶ್ಯವಾದಂತಹ ಘಟನೆ ಅದು. ಇದೀಗ ಅಂಥದ್ದೊಂದು ಮಹಾ ದುರಂತ ತಪ್ಪಿಬಿಟ್ಟಿದೆ ಮೊಹರಂನ ಈ ಘಟನೆಯಲ್ಲಿ. ಹೆಂಗೆ ಮೊಹರಂ ಮೆರವಣಿಗೆಯಲ್ಲಿ ಸಾಮೂಹಿಕ ಹತ್ಯೆಗೆ ಫಯಾಜ್ ಪ್ರೇಮ್ಜಿ ಎನ್ನುವಂಥ ವ್ಯಕ್ತಿ ಎಲ್ಲ ಆಲೋಚನೆ ಮಾಡಿದ್ದ, ಒಂದು ಪ್ಲಾನನ್ನು ಕೂಡ ಮಾಡಿಕೊಂಡಿದ್ದ. ಆ ಪ್ಲಾನ್ ಇದೀಗ ಮಹಿಳೆಯರ ಕಾರಣಕ್ಕಾಗಿ ಎಲ್ಲವೂ ಕೂಡ ಫೇಲ್ ಆಗಿದೆ. 15,000 ಜನರನ್ನೆಲ್ಲ ಮುಂಬೈನಲ್ಲಿ ಸಾಯಿಸಬೇಕು, ಅವರನ್ನು ಸಾಮೂಹಿಕವಾಗಿ ಹತ್ಯೆ ಮಾಡಬೇಕು ಅಂತೆಲ್ಲ ಪ್ರಯತ್ನವನ್ನು ಪಟ್ಟಿದ್ದ. ಮುಂಬೈನ ಬೈಕುಲ್ಲಾ ಎನ್ನುವಂಥ ಒಂದು ಪ್ರದೇಶ, ಅಲ್ಲಿ ಮೊಹರಂ ಮೆರವಣಿಗೆ ಆಗ್ತಾ ಇತ್ತು. ಜನರಿಗೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದ, ಪ್ರಸಾದ ಅಥವಾ ಔಷಧದ ರೂಪದಲ್ಲಿ ವಿಷಕಾರಿ ಮಾತ್ರೆಗಳನ್ನು ಕೊಡ್ತಾ ಇದ್ದ. ವಿಷಕಾರಿ ಮಾತ್ರೆಗಳನ್ನು ಹಂಚಿ ಸಾಮೂಹಿಕವಾಗಿ ಜನರನ್ನು ಕೊಲೆ ಮಾಡೋದಕ್ಕೆ ಈ ಆರೋಪಿ ಸ್ಕೆಚ್ ಹಾಕಿದ್ದ.
ಇದೀಗ ಪೊಲೀಸರು ಫಯಾಜ್ ಪ್ರೇಮಿಯನ್ನು ಬಂಧಿಸಿ 14,900 ವಿಷಕಾರಿ ಕ್ಯಾಪ್ಸೂಲ್ಗಳನ್ನೆಲ್ಲ ಜಪ್ತಿ ಮಾಡಿದ್ರು. ವಿಚಾರಣೆ ವೇಳೆ 15,000 ಜನರನ್ನು ನಾನು ಕೊಲ್ಲುವ ಉದ್ದೇಶವನ್ನು ಹೊಂದಿದ್ದೇನೆ ಅಂತ ಆತೆಲ್ಲ ಒಪ್ಕೊಂಡಿದ್ದಾನೆ. ಮತ್ತೊಂದು ಕಡೆ 11 ಜನರೆಲ್ಲ ತೀವ್ರ ಅಸ್ವಸ್ಥರಾಗಿದ್ರು. ಅವರನ್ನು ತಕ್ಷಣವೇ ಆಸ್ಪತ್ರೆಗೆಲ್ಲ ದಾಖಲೆ ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಈ ವ್ಯಕ್ತಿ ನೋಡಿ 15,000 ಈ ಮಾತ್ರೆಗಳನ್ನು ಕೊಡೋದಕ್ಕೆ ಈತನಿಂದ ಸಾಧ್ಯ ಆಗ್ತಾ ಇರಲಿಲ್ಲ. ಈ ವ್ಯಕ್ತಿ ಜನರಿಗೆ ಹೇಳ್ತಾ ಇದ್ದಂತೆ ಏನಂತ, ಈ ಮುಂಬೈನ ಒಂದು ಡೋಂಗ್ರಿ ಹೋಟೆಲ್ನೆಲ್ಲ ಉಳಿದುಕೊಂಡಿದ್ದ, ಅಲ್ಲಿಯ ಮೆರವಣಿಗೆಯಲ್ಲಿದ್ದಂಥ ಕೆಲವೊಂದಿಷ್ಟು ಜನರಿಗೆ ಹೇಳುತ್ತಿದ್ದಂತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಮತ್ತು ನೋವು ನಿವಾರಿಸುವ ಪವಿತ್ರ ಔಷಧ ಇದು. ಈ ಪವಿತ್ರ ಔಷಧವನ್ನು ಕೊಡೋದು ಅತ್ಯಂತ ಪುಣ್ಯದ ಕೆಲಸ. ಇದು ಈ ಪುಣ್ಯದ ಕೆಲಸದಲ್ಲಿ ನೀವೆಲ್ಲ ಭಾಗಿಯಾಗಬೇಕು, ಸ್ವಯಂ ಸೇವಕರಾಗಿ ಬರಬೇಕು ಅಂತ ಅವರ ಮುಖಾಂತರ ಮಾತ್ರೆಗಳನ್ನೆಲ್ಲ ಹಂಚಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದ. ಇದೊಂದು 100% ನ್ಯಾಚುರಲ್ ಆಯುರ್ವೇದಿಕ್ ಔಷಧಿ ಅಂತೆಲ್ಲ ಹೇಳ್ತಾ ಇದ್ದಂತೆ. ಇದೀಗ ಈತ ಸಿಕ್ಕಿ ಬಿದ್ದಿದ್ದಾನೆ. ಇದು ಒಂದು ಬೆಳವಣಿಗೆ. ಎರಡನೇದ್ದು ಇಲಿ ಪಾಷಾಣದ ಗುಳಿಗೆಯ ರಹಸ್ಯ. ಇದು ಆಯುರ್ವೇದಿಕ್ಕು, ರೋಗ ನಿವಾರಕ, ಜನರಿಗೆ ಉಪಯುಕ್ತ ಆಗುತ್ತೆ. ಇಂತಹ ಸಾಮಾಜಿಕ ಕಾರ್ಯದಲ್ಲಿ ಬದುಕಬೇಕು ಅಂತ ಹೇಳ್ತಾ ಇದ್ನಲ್ಲ, ಈ ವ್ಯಕ್ತಿ ಕೊಡ್ತಾ ಇದ್ದದ್ದು ಅಕ್ಷರಶಃ ವಿಷದ ಮಾತ್ರೆಗಳು. ವಿಷದ ಮಾತ್ರೆ ಕೊಟ್ಟು ಜನರನ್ನು ಸಾಯಿಸೋ ಪ್ರಯತ್ನ ಇದು. ಈ ಇಲಿ ಈ ಪಾಷಾಣದ ಗುಳಿಗೆಯ ರಹಸ್ಯ ಏನು ಅಂತ ಹೆಂಗ್ ಬಟಾ ಬೈಲ ಆಯಿತು ಅಂತ ಹೇಳಿದ್ರೆ, 3 ಜನ ಮಹಿಳಾ ಸ್ವಯಂ ಸೇವಕರು ಇದನ್ನೆಲ್ಲ ನೋಡ್ತಾರೆ. ಮೆರವಣಿಗೆಯಲ್ಲಿದ್ದರು, ಉಚಿತವಾಗೆಲ್ಲ ಮಾತ್ರೆಯನ್ನು ಹಂಚ್ತಾ ಇರೋದನ್ನು ಮಹಿಳೆಯರು ನೋಡಿದ್ರು. ಸಂಶಯ ಮೂಡ್ತು. ಅವರು ಒಂದು ಮಾತ್ರೆಯನ್ನು ಒಡೆದು ನೋಡ್ತಾರೆ. ಅಲ್ಲೇನೋ ಕೆಂಪು ತರನಾದಂಥ ಒಂದು ರಾಸಾಯನಿಕ ವಸ್ತು ಸಿಕ್ಬಿಡುತ್ತೆ. ಅದರಲ್ಲಿ ಕೆಂಪು ತರನಾಗಿರುತ್ತೆ. ರಾಸಾಯನಿಕ ಪುಡಿ ಪತ್ತೆ ಆಯಿತು. ಅಷ್ಟರಲ್ಲಾಗಲೇ ಸಲ್ಮಾನ್ ಸೈಯದ್ ಅಂಥೇಳಿ ಒಬ್ಬ ವ್ಯಕ್ತಿ ಈ ಮಾತ್ರೆಯನ್ನು ಸೇವನೆ ಮಾಡಿದ್ದ. ಸಲ್ಮಾನ್ ಸೈಯದ್ ಆತನಿಗೆ ಏನಾಗ್ತಾ ಇತ್ತು, ತಲೆ ಸುತ್ತು ಬರ್ತಾ ಇತ್ತು, ಹೊಟ್ಟೆ ನೋವು ಬರ್ತಾ ಇತ್ತು, ತೀವ್ರ ವಾಂತಿ ಬರ್ತಾ ಇತ್ತು. ಈಗ ಬಂದ ತಕ್ಷಣವೇ ಏನಾಯಿತು, ಇದೇನೋ ಎಡವಟ್ಟಾಗ್ತಾ ಇದೆ ಅಂಥೇಳಿ ಆ ಮಹಿಳೆಯರು ಏನು ಮಾಡಿದ್ರು, ತಕ್ಷಣವೇ ಕಾರ್ಯಪ್ರವೃತ್ತರಾದರು. ಧ್ವನಿವರ್ಧಕಗಳಲ್ಲೆಲ್ಲ ಹೇಳಿದರು, ಯಾರು ಈ ಮಾತ್ರೆಯನ್ನು ಸೇವಿಸಬೇಡಿ ಅಂತ ಹೇಳಿಲ್ಲ ಹೇಳಿದರು. ಪೊಲೀಸರಿಗೆ ಮಾಹಿತಿ ಸಿಕ್ತು. ಅದಾದ ನಂತರ ಪೊಲೀಸರೆಲ್ಲ ಬಂದರು. 14,900 ಮಾತ್ರೆಗಳನ್ನು ಮತ್ತು 50 kg ಜಿಂಕ್ ಫಾಸ್ಫೈಡ್ ಎಲ್ಲ ವಶಪಡಿಸ್ಕೊಂಡ್ರು. ಈ ಸಂಶಯಕ್ಕೆ ಕಾರಣ ಹೆಂಗಾಯಿತು ಅಂತ ಹೇಳಿದ್ರೆ, ಈ ಮಾತ್ರೆಗಳ ಮೇಲೆ ಈ ಕಂಪನಿಗಳು ಯಾವುದು, ಯಾವ ಡೇಟ್ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಅದು ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆಯ ಪ್ರಮಾಣೀಕೃತ ಮುದ್ರೆ ಇದೆಯೋ ಇಲ್ಲವೋ ಎಲ್ಲ ಚೆಕ್ ಮಾಡಲಾಯಿತು. ಯಾವುದೂ ಕೂಡ ಇರಲಿಲ್ಲ. ಅದಾದ ನಂತರ ಕಡ್ಡಾಯ ವಿವರಗಳೆಲ್ಲ ಇರಲಿಲ್ಲ. ಈ ಎಲ್ಲವೂ ಆದ ನಂತರ ಇದರ ಮೇಲೆ ಅನುಮಾನ ಬರೋದಕ್ಕೆ ಶುರುವಾಯಿತು. ಮಹಿಳೆಯರೆಲ್ಲ ಎಚ್ಚೆತ್ಕೊಂಡ್ರು. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, BBA ಪದವೀಧರ ವಿದೇಶ ಪ್ರವಾಸ ಅಂತ. ವಿದೇಶ ಪ್ರವಾಸ. ಈ ಬಂಧಿತ ಆರೋಪಿ ಫಯಾಜ್ ಪ್ರೇಮ್ಜಿ BBA ಪದವೀಧರ ಅಂತಿದ್ದ. ಈ ಹಿಂದೆ ಇರಾನ್ ಮತ್ತು ಇರಾಕ್ ದೇಶಗಳಿಗೆಲ್ಲ ಭೇಟಿ ಕೊಟ್ಟಿರುವುದು ತನಿಖೆಯ ಸಂದರ್ಭದಲ್ಲೆಲ್ಲ ಗೊತ್ತಾಯಿತು. ಪುಣೆಯ ನಿವಾಸಿ ಅಂತೆ. ಅಲ್ಲೇ ಏನೋ BBA ಮಾಡಿದ್ದ. BBA ಪಡೆದುಕೊಂಡಿದ್ದು ಕೂಡ ಒಂದು ಮಾರ್ಕೆಟಿಂಗ್ ವಿಚಾರ. ಅದೆಲ್ಲವೂ ಕೂಡ ಇದನ್ನು ಹೆಂಗೆ ಮಾಡಬೇಕು ಏನು ಎಂತೆಲ್ಲ ಗೊತ್ತಿತ್ತಂತೆ. 2 ವಾರಗಳಿಂದ ಮುಂಬೈನ ಒಂದು ಡೊಂಗ್ರಿ ಪ್ರದೇಶದ ಹೋಟೆಲ್ನಲ್ಲೆಲ್ಲ ವಾಸ್ತವ್ಯ ಹೂಡಿ ಅದಕ್ಕೊಂದು ಸಂಚಲ ರೂಪಿಸ್ತಾ ಇದ್ದ. ಆತನ ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಎಲ್ಲ ವಶಪಡಿಸಿಕೊಂಡು ಎಲ್ಲ ತನಿಖೆ ಮಾಡಿದಾಗ ಇರಾನ್ ಮತ್ತು ಇರಾಕಿಗೆಲ್ಲ ಹೋಗಿದ್ದು ಗೊತ್ತಾಯಿತು. ವಿದೇಶ ಪ್ರವಾಸಗಳ ಬಗ್ಗೆ ಏನಾದರೂ ಲಿಂಕ್ ಇದೆಯಾ ಅದ್ರ ಬಗ್ಗೆಯೂ ಕೂಡ ಎಲ್ಲ ಚರ್ಚೆ ಮಾಡ್ತಿದ್ದಾರೆ. 30,000 ಖಾಲಿ ಕ್ಯಾಪ್ಸೂಲ್ಗಳ ಪೈಕಿ 14,900 ಕ್ಯಾಪ್ಸೂಲ್ಗಳನ್ನೆಲ್ಲ ತೆಗೆದುಕೊಂಡು ಬಂದಾಗ ಈತನೇ ಒಬ್ಬ ವ್ಯಕ್ತಿ 15 ದಿನಗಳಿಂದ ಒಂದೊಂದು ಮಾತ್ರೆಯೊಳಗೆ ಸುಮಾರು 1 ಗ್ರಾಮ್ನಷ್ಟು ವಿಷದ ಪುಡಿಯನ್ನೆಲ್ಲ ಸೇರಿಸ್ತಾ ಇದ್ದಂತೆ. ಇದು ಹೀಗೆ ಬೆಳವಣಿಗೆ ಆಗಿದೆ. ಇದೀಗ ಈತ ಸಿಕ್ಕಾಕೊಂಡು ಬಿದ್ದಿದ್ದಾನೆ. ಮತ್ತೊಂದು ಏನು ಅಂತ ಹೇಳಿದ್ರೆ ಆಘಾತಕಾರಿ ವಿಚಾರ, ಪ್ರತಿ ವಿಷವೇ ಇಲ್ಲದ ಮಾರಕ ಸೈತಾನ ಇದು. ಪ್ರತಿ ಔಷಧ ಇಲ್ಲ ಇದಕ್ಕೆ. ಇದನ್ನೇನಾದರೂ ಸೇವನೆ ಮಾಡಿದರೆ ದೇಹ ಸೇರಿದ ತಕ್ಷಣ ಫಾಸ್ಟಿನ್ ಎನ್ನುವಂಥ ವಿಷಕಾರಿ ಗ್ಯಾಸ್ ಬಿಡುಗಡೆ ಆಗುತ್ತೆ. ಈ ಕೆಮಿಕಲ್ನಿಂದ ಹೆಂಗಾಗುತ್ತೆ ಅಂತ ಹೇಳಿದರೆ, ಮಾತ್ರೆ ಹೊಟ್ಟೆ ಸೇರಿದ ತಕ್ಷಣ ಅಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಜಿಂಕ್ ಫ್ಲಾಸ್ಟೈಡ್ ಎಲ್ಲ ಮಿಶ್ರಣ ಆಗಿಬಿಡುತ್ತೆ. ಫಾಸ್ಟಿನ್ ಅಂತ ವಿಷಕಾರಿ ಗ್ಯಾಸ್ ಅತ್ಯಂತವಾಗಿ ವೇಗವಾಗಿ ಬಿಡುಗಡೆ ಆಗುತ್ತೆ. ಅದಾದ ನಂತರ ಕೋಶಗಳೆಲ್ಲ ನಾಶ ಆಗುತ್ತೆ. ದೇಹದ ಜೀವಕೋಶಗಳನ್ನು ತಲುಪಿ ಅವು ಆಮ್ಲಜನಕವನ್ನು ಕೂಡ ಬಳಸಿಕೊಳ್ಳದಂತೆ ಎಲ್ಲ ತಡೆದು ಬಿಡುತ್ತೆ. ವ್ಯಕ್ತಿ ಉಸಿರಾಟ ಇದ್ದರೂ ಕೂಡ ಆತನ ಒಳಗಿನ ಜೀವಕೋಶಗಳು ಆಮ್ಲಜನಕ ಸಿಗದೆ ಸಾಯೋದಕ್ಕೆ ಆರಂಭ ಆಗುತ್ತೆ. ಅಂಗಾಂಗ ವೈಫಲ್ಯ ಆಗುತ್ತೆ. ಅದಾದ ನಂತರ ತೀವ್ರತರನಾದಂಥ ಹೊಟ್ಟೆ ನೋವು, ಎದೆ ನೋವು, ವಾಂತಿ, ತಲೆ ಸುತ್ತು, ಉಸಿರಾಟದ ತೊಂದರೆ ಎಲ್ಲ ಕಾಣಿಸ್ಕೊಳ್ಳುತ್ತೆ. 11 ಜನರಿಗೂ ಕೂಡ ಇದೇ ಲಕ್ಷಣಗಳು ಮುಂಬೈನಲ್ಲಿ ಕಾಣಿಸಿಕೊಂಡಿದೆ. ಇದು ಗಮನಿಸಬೇಕು. ಮತ್ತೊಂದು ಆಘಾತಕಾರಿ ಅಂತ ಹೇಳಿದ್ರೆ, ವಿಷ ನಿವಾರಕ ಔಷಧಿ ಇಲ್ಲ. ವೈದ್ಯರು ಕೇವಲ ರೋಗಿಯ ಹೊಟ್ಟೆಯನ್ನು ಸ್ವಚ್ಛಗೊಳಿಸಬಹುದು, ವೆಂಟಿಲೇಟರ್ ಮುಖಾಂತರ ಎಲ್ಲ ಟ್ರೀಟ್ಮೆಂಟ್ ಕೊಡಬಹುದು. ಅದಕ್ಕೆ ಇದರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಯಾವುದೇ ಔಷಧಿ ಇಲ್ಲ. ಹಾಗಾದರೆ ಈ ಕೃತ್ಯದ ಮಾಸ್ಟರ್ ಮೈಂಡ್ ಯಾರು? ಇದೀಗ 123 ಅಡಿಯಲ್ಲೆಲ್ಲ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಈ ಸಲ್ಮಾನ್ ಸೈಯದ್ ಅಂತ ಹೇಳಿದ್ನಲ್ಲ, ಅಸ್ವಸ್ಥಗೊಂಡಿರುವಂಥ ವ್ಯಕ್ತಿ, ಈತ ಬೈಕುಲ್ಲಾ ಪೊಲೀಸರು ಈ ಆರೋಪಿಯನ್ನು ಒಂದು ಪ್ರಕರಣವನ್ನು ದಾಖಲು ಮಾಡಿದ್ರು. BNS
2023 ಸೆಕ್ಷನ್ 123 ಪ್ರಕಾರ ಎಲ್ಲ ಮೊಕದ್ದಮೆ ಹಾಕಿದ್ದಾರೆ. ಯಾವುದೇ ವ್ಯಕ್ತಿಗೆ ಹಾನಿ ಮಾಡುವ ಉದ್ದೇಶದಿಂದ ಈ ರೀತಿಯಾಗಿ ಸಾಮೂಹಿಕವಾಗಿ ಈ ಕೃತ್ಯವನ್ನು ಎಸಗೋದು ಅಪರಾಧ. ಈ ಕಾರಣಕ್ಕಾಗಿ ಈತನ ವಿರುದ್ಧ ಎಲ್ಲ ಪ್ರಕರಣ ದಾಖಲಾಗಿದೆ. ಇದೀಗ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ತನಿಖೆಯ ವಿಚಾರದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಕೈವಾಡ ಏನಾದಿದೆ ಅಂತ. ಮತ್ತೊಂದು ಕಡೆ ಈ ಹಬ್ಬಗಳ ವಿಚಾರಕ್ಕೆ ಬಂದಾಗ ಕೆಲವೊಂದಿಷ್ಟು ಜನ ಉಚಿತವಾಗಿ ಏನೋ ಪಾನೀಯಗಳನ್ನು ಕೊಡ್ತಿರ್ತಾರೆ, ಏನೋ ತಿನ್ನೋದಕ್ಕೆ ಪ್ರಸಾದದ ರೂಪದಲ್ಲಿ ನಾವು ಕೊಡ್ತೀವಿ ಅಂತೆಲ್ಲ ಮಾಡ್ತಿರ್ತಾರೆ. ಇಂತಹ ಸಮಯದಲ್ಲಿ ಜನ ಭಾರಿ ಎಚ್ಚರದಿಂದ ಇರಬೇಕು ಅಂತ ಇದೀಗ ಅವ್ರು ಹೇಳ್ತಾ ಇರೋದು. ಇದು ಜೀ ಕನ್ನಡ ನ್ಯೂಸ್ DNA ಯ 4ನೆಯ ಸುದ್ದಿ. ಇನ್ನು ಕೊನೆಯ ಸುದ್ದಿ ಕರ್ನಾಟಕದ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಡೀ ರಾಜ್ಯದ ರೈತರು ಮಳೆ ಯಾವಾಗ ಬರುತ್ತೆ, ನಮ್ಮ ಬೆಳೆಗೆ ನೀರು ಯಾವಾಗ ಸಿಗುತ್ತೆ ಅಂತ ಕಾದುಕೊಳ್ತಾ ಇದ್ದಾರೆ. ಹವಾಮಾನ ಇಲಾಖೆ ಇವತ್ತು ಮಳೆ ಆಗುತ್ತೆ, ನಾಳೆ ಮಳೆ ಆಗುತ್ತೆ ಅಂತ ಈ ಹವಾಮಾನದ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಾಗುತ್ತೆ ಮಳೆಯ ವಿಚಾರದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಇದೀಗ ವರುಣನ ಆರ್ಭಟಕ್ಕೆ ಕಡಲ ತೀರ ಅಕ್ಷರಶಃ ನಡಗಿ ಹೋಗ್ಬಿಟ್ಟಿದೆ. ಎಲ್ಲೆಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. 3 ಜಿಲ್ಲೆಗಳು, ಕರಾವಳಿಯ 3 ಜಿಲ್ಲೆಗಳು. ಆದರೆ ಉತ್ತರ ಕರ್ನಾಟಕಕ್ಕೆ ಮಳೆ ಬೇಕು, ಹಾವೇರಿಗೆ ಮಳೆ ಬೇಕು, ಗದಗಿಗೆ ಮಳೆ ಬೇಕು, ಒಂದು ಹನಿ ಮಳೆ ಕೂಡ ಬರ್ತಾ ಇಲ್ಲ. ಸಮುದ್ರ ತೀರದಲ್ಲಿ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸ್ತಾ ಇದೆ. ಜುಲೈ 3ರ ತನಕ ಅಂದರೆ ಸರಿಸುಮಾರು ಇನ್ನೊಂದು 3-4 ದಿನಗಳ ಕಾಲ ನಿರಂತರವಾಗಿ ಮಳೆ ಆಗಬಹುದು ಎನ್ನುವಂತಹ ಮುನ್ಸೂಚನೆಯನ್ನು ಕೊಡಲಾಗಿದೆ. ಕಡಲ ಅಬ್ಬರಕ್ಕೆ ಮೀನುಗಾರರು, ಪ್ರವಾಸಿಗರೆಲ್ಲ ಹೋಗಬಾರದು ಅಂತ ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಡಲಾಗಿದೆ. ಸಹಜವಾಗಿ ತಗ್ಗು ಪ್ರದೇಶಗಳೆಲ್ಲ ಜಲಾವೃತ ಭೀತಿ ಆಗ್ತಾ ಇದೆ. ಇದು 3 ಜಿಲ್ಲೆಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಮತ್ತೊಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಗುಡುಗು ಸಿಡಿಲಿನ ಅಬ್ಬರ, ಮೋಡ ಕವಿದ ವಾತಾವರಣ ಇದೆ, ಮಳೆ ಆಗ್ತಾ ಇಲ್ಲ. ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಕಲಬುರಗಿ, ಹಾವೇರಿ, ಗದಗ ಸೇರಿದಂತೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಈ ರೀತಿಯಾದಂತಹ ಪ್ರಯತ್ನಗಳಾಗ್ತಾ ಇದೆ. ಕೆಲವೊಂದಿಷ್ಟು ಕಡೆ ಮಳೆ ಆಗಿದೆ, ಕೆಲವೊಂದಿಷ್ಟು ಕಡೆ ಮಳೆ ಆಗಿಲ್ಲ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಗುಡುಗು ಮಳೆ ಸಾಧ್ಯತೆ ಅಂತ ಹೇಳ್ತಿದ್ದಾರೆ. ಬಿತ್ತನೆ ಕಾರ್ಯದಲ್ಲಿ ರೈತರಿಗೆ ಎಲ್ಲ ಏನು ತೊಡಗಿದ್ದಾರೆ ಅವರಿಗೆ ಸಿಡಿಲಿನ ಭೀತಿ ಇದು. ಗದಗ, ಹಾವೇರಿ, ಕೊಪ್ಪಳ, ರಾಯಚೂರಿನಲ್ಲಿ ಸಾಧಾರಣ ಮಳೆ ಅಂತ ಹೇಳ್ತಿದ್ದಾರೆ. ಮುಂದಿನ 7 ದಿನಗಳ ಕಾಲ ಈ ಸಹಜ ಮಳೆ ಮುಂದುವರಿಕೆ ಆಗಬಹುದು ಅಂತೆಲ್ಲ ಲೆಕ್ಕಾಚಾರ ಇದೆ. ಇದು ಉತ್ತರ ಒಳನಾಡು. ಆದರೆ ಮತ್ತೊಂದು ಕಡೆ ಬೆಂಗಳೂರು ಮತ್ತು ದಕ್ಷಿಣ ಒಳನಾಡಿಗೆ ಮಳೆ ಕಾಟ ಹೆಂಗಿದೆ ನೆಕ್ಸ್ಟ್ ನೋಡೋದಾದರೆ, ರಾಜಧಾನಿ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲಿ ವರುಣನ ಕೃಪೆ ಇದೆಯಂತೆ. ಜೂನ್ 30ರಿಂದ 3ನೇ ತಾರೀಕಿನ ತನಕ ಭಾರಿ ಮಳೆ ಆಗುತ್ತಂತೆ ಬೆಂಗಳೂರಲ್ಲಿ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗಿನಲ್ಲಿ ಅಲ್ಲಿಯೂ ಕೂಡ ಮಳೆ ಆಗುತ್ತೆ. ಮಲೆನಾಡಿನ ಭಾಗ, ಹಾಸನ, ಮೈಸೂರು, ಮಂಡ್ಯದಲ್ಲಿ ಸಾಧಾರಣ ಮಳೆ ಆಗಬಹುದು ಎನ್ನುವಂಥ ಮುನ್ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಂಜೆ ವೇಳೆ ಮಳೆರಾಯ ಅಬ್ಬರ ಆಗಬಹುದು, ಹೀಗಾಗಿ ಟ್ರಾಫಿಕ್ ಕಿರಿಕಿರಿ ಸಾಧ್ಯತೆ ಅಂತೆಲ್ಲ ಹೇಳ್ತಿದ್ದಾರೆ. ಇದು ಒಂದು ಭಾಗ. ಮತ್ತೊಂದು, ಮುಂದಿನ 7 ದಿನಗಳ ಕಾಲ ರೈನ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇದು ದಕ್ಷಿಣ ಒಳನಾಡಾಯಿತು, ಉತ್ತರ ಒಳನಾಡಾಯಿತು, ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಾಯಿತು. ಇದೀಗ ಮುಂದಿನ 7 ದಿನಗಳ ಕಾಲ ಒಂದು ಅಲರ್ಟ್ ಕೊಟ್ಟಿದ್ದಾರೆ. IMD ಭಾರತೀಯ ಹವಾಮಾನ ಇಲಾಖೆ ಹೇಳ್ತಾ ಇದೆ, ರಾಜ್ಯದಾದ್ಯಂತ ಜುಲೈ 3ರ ತನಕ ಮಳೆಯಾಗುತ್ತೆ. 29ನೇ ತಾರೀಕು ಅಂದರೆ ನಾಳೆ ಸಾಧಾರಣವಾಗಿ ಮಳೆ ಆಗುತ್ತೆ. ಜೂನ್ 30ರ ನಂತರ ಈ ಮಳೆಯ ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಆಗ್ಬೋದು, ಧಾರಾಕಾರವಾಗಿ ಮಳೆ ಸುರಿಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ. ಬಳ್ಳಾರಿ, ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ಮೋಡ ಕವಿದ ವಾತಾವರಣ ಇದೆ. ರಾಜ್ಯದ ಜಲಾಶಯಗಳಿಗೆ ಈಗ ಒಳಹರಿವಿನ ಪ್ರಮಾಣ ಎಲ್ಲ ಕಡಿಮೆ ಆಗಿದೆ. ಈ ಮಳೆಯಿಂದ ಒಳಹರಿವಿನ ಪ್ರಮಾಣ ಎಲ್ಲ ಹೆಚ್ಚಳ ಆಗ್ಬೋದು ಅಂತ. ಇದೀಗ ಮುಂಗಾರು ಮಳೆಯ ಅಬ್ಬರಕ್ಕೆ ರಾಜ್ಯದಲ್ಲಿ ಒಂದು ತಣ್ಣನೆಯ ವಾತಾವರಣ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇದು ಮಳೆಯ ವಿಚಾರಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ. ಈ ಮಳೆ ಆಗಬೇಕೀಗ. ಮಳೆ ಆಗದೆ ಹೋಗಿದ್ರೆ ರೈತರ ಪರಿಸ್ಥಿತಿ ಏನಾಗುತ್ತೆ? ಸಾಲ, ಶೂಲ, ಅದಾದ ನಂತರ ಅನೇಕ ಕಡೆಗಳಲ್ಲಿ ಈಗಾಗಲೇ ಪ್ರತಿಭಟನೆ ಶುರು ಆಗಿಬಿಟ್ಟಿದೆ. ನಾವು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಇದೆ. ರಾಜ್ಯ ಸರ್ಕಾರಗಳು ನಮ್ಮ ನೆರವಿಗೆ ಬರಬೇಕು ಅಂತ, ಎಲ್ಲ ಸಮಸ್ಯೆಗಳು ಹೋಗಬೇಕು ಅಂತ ಹೇಳಿದ್ರೆ ಸಕಾಲಕ್ಕೆ ಮಳೆ ಆಗಬೇಕು ಅನ್ನೋದು ಕೂಡ ನಮ್ಮ ಆಶಯ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.